ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಅಂಗನವಾಡಿ ನೌಕರರಿಂದ ಅಹೋರಾತ್ರಿ ಧರಣಿ ಎಚ್ಚರಿಕೆ. ಡಿಸೆಂಬರ್ 17-18ರಂದು ಅಹೋರಾತ್ರಿ ಪ್ರತಿಭಟನೆ. ಅಂಗನವಾಡಿ ಕಾರ್ಯಕರ್ತೆಯರ ಸಮಸ್ಯೆಗಳ ಪರಿಹಾರಕ್ಕೆ ಆಗ್ರಹ. ತಡರಾತ್ರಿ ರೈಲ್ವೆ ಗೇಟ್ಗೆ ಬೈಕ್ ಡಿಕ್ಕಿಯಾಗಿ ಸ್ಥಳದಲ್ಲಿಯೇ ಇಬ್ಬರ ಸಾವು. ಅಪಘಾತದ ರಭಸಕ್ಕೆ ಬೈಕಿನಲ್ಲಿದ್ದವರ ದಾರುಣ ಸಾವು. ರೈಲ್ವೆ ಗೇಟ್ ಹಾಕಿದರೂ ಅತಿ ವೇಗ ತಂದಿತ್ತು ಪ್ರಾಣಕ್ಕೆ ಕುತ್ತು. ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ. ಚಿಕ್ಕಬಳ್ಳಾಪುರ ತಾಲೂಕಿನ ತೋಟಗಾರಿಕಾ ರೈತರಿಗೆ ಅರಿವು ಕಾರ್ಯಕ್ರಮ. ಕೀಟನಾಶಕ ಸಿಂಪಡಣೆ, ಉತ್ತಮ ಬೆಲೆ ಸಿಗಲು ಬೆಳೆ ಬೆಳೆಯುವ ಕಾಲದ ಬಗ್ಗೆ ಜಾಗೃತಿ. ಮಂಚಿನಬೆಲೆ ಸಮೀಪ ನಡೆದ ರೈತ ತರಬೇತಿ ಶಿಬಿರ. ಭೂಮಿ ಪೂಜೆ ಆಗಿ 1.5 ವರ್ಷ ಕಳೆದರೂ ರಸ್ತೆ ಕಾಮಗಾರಿ ಇನ್ನೂ ಮುಗಿದಿಲ್ಲ. ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಸಂಪರ್ಕ ರಸ್ತೆ ಕಾಮಗಾರಿ ಆಮೆಗತಿಯಲ್ಲಿ. ಮರಗಳ ತೆರವು ಸಮಸ್ಯೆ ಆಯಿತೆ. ರಾಜಘಟ್ಟ ಕೆರೆ ಏರಿ ರಸ್ತೆ ಅಗಲೀಕರಣಕ್ಕೆ. ವಾರ್ತೆಗಳ ವಿವರ. ಕನಿಷ್ಠ ವೇತನ, ಗ್ರ್ಯಾಚ್ಯುಟಿ, ಅಂಗನವಾಡಿ ಕೇಂದ್ರಗಳ ಮೇಲ್ದರ್ಜೆಗೇರಿಸುವುದು, ಗುಣಮಟ್ಟದ ಆಹಾರ ವಿತರಣೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಡಿಸೆಂಬರ್ 17-18ರಂದು ರಾಜ್ಯ ಅಂಗನವಾಡಿ ನೌಕರರ ಸಂಘದಿಂದ ಅಹೋರಾತ್ರಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಿಐಟಿಯು ಜಿಲ್ಲಾಧ್ಯಕ್ಷೆ ಜಿಎಂ ಲಕ್ಷ್ಮೀದೇವಮ್ಮ ಹೇಳಿದರು. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಿಐಟಿಯು ಜಿಲ್ಲಾಧ್ಯಕ್ಷೆ ಜಿಎಂ ಲಕ್ಷ್ಮೀದೇವಮ್ಮ ಅವರು, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಅಂಗನವಾಡಿ ನೌಕರರಿಗೆ 15,000 ಕನಿಷ್ಠ ವೇತನ ನೀಡುವ 6ನೇ ಗ್ಯಾರಂಟಿಯ ಭರವಸೆ ನೀಡಿತು. ಆದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ವರ್ಷವಾದರೂ ಈವರೆಗೆ 6ನೇ ಗ್ಯಾರಂಟಿಯನ್ನು ಕೊಟ್ಟಿಲ್ಲ ಎಂದು ದೂರಿದರು. ಅಂಗನವಾಡಿ ಆಶಾ ಕಾರ್ಯಕರ್ತೆಯರಿಗೆ ಗೌರವಧನವನ್ನು ಹೆಚ್ಚು ಮಾಡ್ತೀವಿ ಅಂತ ಹೇಳಿದ್ರು. ಅಂಗನವಾಡಿ ವರ್ಕರ್ಸ್ಗೆ 10,000 ಮತ್ತು ಹೆಲ್ಪರ್ಸ್ಗೆ ಸಹಾಯ 15,000, ಹೆಲ್ಪರ್ಸ್ಗೆ 10,000 ಕೊಡ್ತೀವಿ ಅಂತ ಹೇಳಿದ್ರು. ಮತ್ತು ಆಶಾ ಕಾರ್ಯಕರ್ತೆಯರಿಗೂ ಕೂಡ 10,000 ಹೆಚ್ಚು ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಯಾವುದನ್ನು ಕೂಡ ಮಾಡಿಲ್ಲ. 6ನೇ ಗ್ಯಾರಂಟಿಯಲ್ಲಿ 6ನೇ ಗ್ಯಾರಂಟಿ ಜಾರಿ ಮಾಡಬೇಕು ಅಂತ ಒತ್ತಾಯ ಮಾಡ್ತೀವಿ. ಅಂಗನವಾಡಿ ನೌಕರರನ್ನು ಇಲಾಖೆಯ ಕೆಲಸಗಳಿಗಷ್ಟೇ ಅಲ್ಲದೆ ಮಾತೃವಂದನಾ, ಚುನಾವಣೆ ಕಾರ್ಯಗಳು ಸೇರಿದಂತೆ ವಿವಿಧ ಇಲಾಖೇತರ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳಲಾಗುತ್ತಿದೆ. ಯಾವುದೇ ಗೌರವಧನವಿಲ್ಲದ ಅಂಗನವಾಡಿ ನೌಕರರು ಇಲಾಖೇತರ ಕೆಲಸಗಳನ್ನು ನಿಭಾಯಿಸಬೇಕಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಅಂಗನವಾಡಿ ನೌಕರರಿಗೆ ಸಮಯಕ್ಕೆ ಸರಿಯಾಗಿ ವೇತನ ನೀಡುತ್ತಿಲ್ಲ. ಅಂಗನವಾಡಿ ನೌಕರರೇ ತಮ್ಮ ಸ್ವಂತ ಹಣ ನೀಡಿ ಮೊಟ್ಟೆ, ತರಕಾರಿ ತರುವ ದುಸ್ಥಿತಿ ಎದುರಾಗಿದೆ. ಅಂಗನವಾಡಿ ನೌಕರರನ್ನು 3 ಮತ್ತು 4ನೇ ದರ್ಜೆಗೆ ನೌಕರರನ್ನಾಗಿ ಪರಿಗಣಿಸಿ ನಿಯಮ ರೂಪಿಸುವಂತೆ ಸುಪ್ರೀಂ ಕೋರ್ಟ್ ಮತ್ತು ಗುಜರಾತ್ ಹೈಕೋರ್ಟ್ ಹೇಳಿವೆ. ಆದರೂ ಸರ್ಕಾರಗಳು ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ ಎಂದು ಆರೋಪಿಸಿದರು. ಮತ್ತು ಇವತ್ತು ಕೇಂದ್ರ ಸರ್ಕಾರ ಕೂಡ 2018ರಲ್ಲಿ ನಮಗೆ ವೇತನವನ್ನು ಹೆಚ್ಚು ಮಾಡಿದಂಥದ್ದು, ಗೌರವಧನವನ್ನು 2018ರಿಂದ ಕೂಡ ಒಂದು ಸಿಂಗಲ್ ಪೈಸೆ ಕೂಡ ಹೆಚ್ಚು ಮಾಡದೆ ಇವತ್ತು ಎಲ್ಲ ಕೆಲಸವನ್ನು ಕೂಡ ನಮ್ಮ ಕೈಯಲ್ಲೇ ಮಾಡಿಸ್ತಾ ಇದ್ದಾರೆ. ಇವತ್ತು ಕೇಂದ್ರ ಸರ್ಕಾರದ ಅಂದರೆ ನಮ್ಮ ಇಲಾಖೇತರ ಕೆಲಸಗಳು, ಇಲಾಖೆ ಕೆಲಸಗಳಲ್ಲ, ಇಲಾಖೇತರ ಕೆಲಸಗಳು, ಚುನಾವಣೆ ಕೆಲಸ ಇರ್ಬೋದು, ಮತ್ತು ಈ ಮಾತೃವಂದನಾ ಕೆಲಸ ಇರ್ಬೋದು, ಈ ಬೇರೆ ಬೇರೆ ರೀತಿಯಾಗಿರುವಂಥ ಆರೋಗ್ಯ ಪೌಷ್ಟಿಕ ಶಿಬಿರದ ಸರ್ವೆಗಳಿರ್ಬೋದು, ಈ ಎಲ್ಲವನ್ನೂ ಕೂಡ ಮಾಡಿಸ್ತಾ ಇದ್ದಾರೆ. ಆದರೆ ಒಂದು ಸಿಂಗಲ್ ಪೈಸೆ ಹಣ ಹೆಚ್ಚು ಮಾಡಿಲ್ಲ. ಇವತ್ತು ಬಜೆಟಲ್ಲಿ ಕೂಡ ಪ್ರತಿ ವರ್ಷ ಕೂಡ ಕಡಿತ ಮಾಡ್ತಾ ಬಂದಿದ್ದಾರೆ. ಆದ್ದರಿಂದ ಇವತ್ತು 6 ತಿಂಗಳಾದರೂ, ಮೊನ್ನೆ ಲಾಸ್ಟ್ ಮಂತ್ವರೆಗೂ ಕೂಡ ಬಜೆಟ್ ರಿಲೀಸೇ ಆಗಿರಲಿಲ್ಲ. 4 ತಿಂಗಳಿಂದ ಒಂದೇ ಒಂದು ಸಿಂಗಲ್ ಪೈಸೆ ಗೌರವಧನ ಇಲ್ಲದೆ ನಾವು ಕೆಲಸ ಮಾಡ್ತಾಯಿದ್ವಿ. ಇವತ್ತು ಗೌರವಧನದ ಒಟ್ಟಿಗೆ ಇವತ್ತು ನಾವೇ ಕೇಂದ್ರದಲ್ಲಿ ಬೇಕಾಗಿರುವಂಥ ಮೂಲಭೂತ ಸೌಲಭ್ಯಗಳೇ ಇರ್ಬೋದು, ಅಥವಾ ಮೊಟ್ಟೆ ಇರ್ಬೋದು, ಅಥವಾ ತರಕಾರಿ ಇರ್ಬೋದು, ಎಲ್ಲವನ್ನೂ ಕೂಡ ನಾವು ಕೈಯಿಂದನೇ ಕೊಟ್ಟು ಮಾಡಬೇಕಾಗಿದೆ. ಇವತ್ತು ಬಾಡಿಗೆ ಹಣ ಕೂಡ 3 ತಿಂಗಳಿಗೂ ಅಥವಾ 6 ತಿಂಗಳಿಗೂ ಒಂದು ಸಲ ಕೊಡ್ತಾರೆ. ಪ್ರತಿ ತಿಂಗಳು ಕೊಡಲಿಲ್ಲ ಅಂತಂದರೆ ಅವರು ನಾವೆತ್ತ ಆಚೆಗೆ ಹಾಕ್ತೀವಿ ಅಂತಾರೆ.
ಅಂಗನವಾಡಿ ಸಾಮಾನುಗಳನ್ನೈತೆ ಆಚೆ ಹಾಕ್ತೀವಿ ಅಂತಾರೆ. ಇಂಥ ಸಂದರ್ಭದಲ್ಲಿ ಪ್ರತಿಯೊಂದು ನಾವು ಕೈಯಿಂದ ಬರೆಸುವಂಥ ಪರಿಸ್ಥಿತಿ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಏನು ಸರ್ಕಾರ ಘೋಷಣೆ ಮಾಡಿತ್ತು 15,000 ಗ್ಯಾರಂಟಿ, 6ನೇ ಗ್ಯಾರಂಟಿ ಇವತ್ತು ರಿಲೀಸ್ ಮಾಡಬೇಕು. ಮತ್ತು ನಾವು ಗ್ರ್ಯಾಜುಟಿ 2022 ಏಪ್ರಿಲ್ 25ನೇ ತಾರೀಕು ಸುಪ್ರೀಂ ಕೋರ್ಟು ಒಂದು ಆದೇಶ ಮಾಡ್ತು ಗ್ರ್ಯಾಜುಟಿಯನ್ನು ಕೊಡಬೇಕು ಅಂತ. ಆದರೆ ನಾವು 2022ರಲ್ಲೇ ಹೋರಾಟಕ್ಕೆ ಕೂತಂಥ ಸಂದರ್ಭದಲ್ಲಿ ಇವತ್ತು ಆದೇಶಕ್ಕೆ ಮಾಡಿದ್ದಾರೆ ಕೊಡ್ತೀವಿ ಅಂತ. ಆದರೆ ಇದುವರೆಗೂ ಕೂಡ ಬಜೆಟ್ ರಿಲೀಸ್ ಮಾಡಿಲ್ಲ. 40 ಕೋಟಿ ಹಣವನ್ನು ಆರ್ಥಿಕ ಇಲಾಖೆಗೆ ಕಳಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. 2023 ಏಪ್ರಿಲ್ 1ನೇ ತಾರೀಕಿಂದ ಗ್ರ್ಯಾಜುಟಿಯನ್ನು ಕೊಡ್ತೀವಿ ಅಂತ. ಆ ಹಣವನ್ನು ಕೂಡ ಇನ್ನು ಬಿಡುಗಡೆ ಮಾಡಿಲ್ಲ. ಕೂಡಲೇ ಹಣ ಬಿಡುಗಡೆ ಮಾಡಬೇಕು. ಈ ಎಲ್ಲ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಡಿಸೆಂಬರ್ 17, 18ರಂದು ಸುಮಾರು 1500ಕ್ಕೂ ಅಧಿಕ ಕಾರ್ಯಕರ್ತರೊಂದಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಎದುರು 2 ದಿನಗಳ ಕಾಲ ಅಹೋರಾತ್ರಿ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದರು. ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಕೆ ರತ್ನಮ್ಮ ಮಾತನಾಡಿ, ಸರ್ಕಾರ 3 ತಿಂಗಳಿಗೊಮ್ಮೆ ಮೊಟ್ಟೆ ಹಣ ನೀಡುತ್ತಿದೆ. ಇದರಿಂದ ನಾವೇ ಸ್ವಂತ ಹಣ ನೀಡಿ ಮೊಟ್ಟೆ ತರಬೇಕಿದೆ. ಸರ್ಕಾರದಿಂದ ಗುಣಮಟ್ಟದ ಆಹಾರ ಪದಾರ್ಥಗಳು ಸಿಗುತ್ತಿಲ್ಲ ಎಂದು ಆರೋಪಿಸಿದರು. ತುಷ್ಟಿ ಕಂಪನಿಯ ರವೆ, ಬೆಲ್ಲ, ಮಸಾಲೆ ಇತ್ಯಾದಿ ಆಹಾರ ಪದಾರ್ಥಗಳು ಗುಣಮಟ್ಟದಿಂದ ಕೂಡಿಲ್ಲ. ರವೆಯಲ್ಲಿ ಹುಳುಗಳು ಕಾಣಿಸಿಕೊಳ್ಳುತ್ತಿವೆ. ಮಸಾಲೆಯನ್ನು ಹಾಕಿದರೆ ಮಕ್ಕಳು ಊಟ ಮಾಡುತ್ತಿಲ್ಲ. ರಾಜ್ಯಾದ್ಯಂತ ಏಕಮಾದರಿಯ ಆಹಾರ ಪದಾರ್ಥಗಳನ್ನು ವಿತರಣೆ ಮಾಡಲಾಗುತ್ತಿದೆ. ಇದರಿಂದ ಈ ಭಾಗದ ಮಕ್ಕಳು ಆಹಾರ ಸೇವನೆ ಮಾಡಲು ಕಷ್ಟವಾಗುತ್ತಿದೆ. ಸರ್ಕಾರ ಈ ಹಿಂದಿನ ಮಾದರಿಯಲ್ಲಿಯೇ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲೇ ಆಹಾರ ಪದಾರ್ಥಗಳನ್ನು ವಿತರಣೆ ಮಾಡಬೇಕೆಂದು ಒತ್ತಾಯಿಸಿದರು. ಈಗ ಮೊದಲು ಸರ್ಕಾರದಿಂದನೇ ಬರ್ತಾಯಿತ್ತು. ಈಗ ಕ್ರಿಸ್ಟಿ ಕಂಪ್ನಿ ಅವರು ಅಂತ ಇದನ್ನು ತಗೊಂಡು ಅದು ಮಕ್ಕಳಿಗೆ 3 ದಿನ ರವೆ 3 ದಿನ ಅಕ್ಕಿ ಅಂತೇಳಿ ಕೊಡ್ತಾಯಿದ್ದಾರೆ. ಆ ರವೆಯಲ್ಲಿ ತುಂಬ ಹುಳ, ಕಲ್ಲು ಎಲ್ಲ ಇರುತ್ತೆ. ಆಮೇಲೆ ನಮ್ಮ ಆಹಾರ ಪದ್ಧತಿ, ನಮ್ಮ ವಲಯವಾರು, ನಮ್ಮ ಹಳ್ಳಿ ಮಟ್ಟದಲ್ಲಿ ಆ ಥರದ ಆಹಾರ ಮಕ್ಕಳು ಇಷ್ಟಪಟ್ಟು ತಿನ್ನೋದಿಲ್ಲ. ಹಾಗಾಗಿ ಮಕ್ಕಳ ಪೇರೆಂಟ್ಸೂ ಫಲಾನುಭವಿಗಳು ತಿನ್ನಲ್ಲ, ನಮ್ಮ ಮಕ್ಕಳು ಹೊಟ್ಟೆ ನೋವುತ್ತೆ ಆ ರವೆ ಅಂತೇಳಿ ಗಲಾಟೆ ಮಾಡ್ತಾರೆ. ಹಾಗಾಗಿ ಪಾಪ ಮಕ್ಕಳನ್ನ ನಾವು ಬೆಳಗ್ಗೆ 9:30ಯಿಂದ 4 ಗಂಟೆವರೆಗೂ ಕೇಂದ್ರದಲ್ಲಿ ಇರಿಸ್ಕೋಬೇಕು ಅಂದರೆ ಅವ್ರಿಗೆ ಇಷ್ಟ ಆಗುವಂಥ ನಮ್ಮ ವಲಯವಾರು ಪದ್ಧತಿಯಲ್ಲಿ ಯಾವ ಆಹಾರ ಇದೆ ಅದು ಕೊಟ್ಟರೆ ಮಕ್ಕಳಿಗೆ ಉತ್ತಮ ಅಂಥೇಳಿ ನಾವು ಸುಮಾರು ಬೇಡಿಕೆಗಳನ್ನು ಇಟ್ಟಿದ್ದೀವಿ ಹೋರಾಟಗಳಲ್ಲಿ. ಆದ್ರೂ ಅದು ಸರ್ಕಾರ ಗಮನ ಹರಿಸಲಿಲ್ಲ. ಸುದ್ದಿಗೋಷ್ಠಿಯಲ್ಲಿ ಸಿಐಟಿಯು ಜಿಲ್ಲಾ ಘಟಕದ ಖಜಾಂಚಿ ವೆಂಕಟಲಕ್ಷ್ಮಮ್ಮ, ಲಕ್ಷ್ಮಮ್ಮ, ಮಂಜುಳಾ, ಸುಜಾತ, ಭಾಗ್ಯಲಕ್ಷ್ಮಮ್ಮ ಹಲವರು ಹಾಜರಿದ್ದರು. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಅವರಿಬ್ಬರು ಬಡ ಕುಟುಂಬದಲ್ಲಿ ಹುಟ್ಟಿ ಬೆಳೆದವರು. ಕೂಲಿ ಮಾಡಿಕೊಂಡು ಜೊತೆಯಲ್ಲಿ ಜೀವನ ಸಾಗಿಸುತ್ತಿದ್ದ ಅವರಿಬ್ಬರಲ್ಲಿ ಒಬ್ಬ ತನ್ನ ಹೆಂಡತಿ ಹುಟ್ಟಿದ ಮನೆಯಲ್ಲಿದ್ದಾಳೆ ಅಂತ ನೋಡಿಕೊಂಡು ಬರಲು ಬೈಕ್ನಲ್ಲಿ ಹೊರಟಿದ್ದರು. ಇನ್ನೇನು ಹೆಂಡತಿ ಊರು ಸಮೀಪವಾಗ್ತಿದೆ ಅನ್ನೋ ಅಷ್ಟರಲ್ಲಿ ವಿಧಿ ಅವರ ಬಾಳಲ್ಲಿ ಆಟವಾಡಿದೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ಈ ಫೋಟೋದಲ್ಲಿ ಕಾಣಿಸುತ್ತಿರುವ ಈ ಇಬ್ಬರ ಹೆಸರು 45 ವರ್ಷದ ಮಾರಕೊಂಡಪ್ಪ ಹಾಗೂ 25 ವರ್ಷದ ಮೋಹನ್ ಕುಮಾರ್. ಮೂಲತಃ ಚಿಂತಾಮಣಿ ಮೂಲದವರಾದ ಇವರು ಕೂಲಿ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದು, ಇವರಿಬ್ಬರ ಬಾಳಲ್ಲಿ ಜವರಾಯ ಅಟ್ಟಹಾಸ ಮೆರೆದಿದ್ದಾನೆ. ಅಂದಹಾಗೆ ತೋಟಗಳಲ್ಲಿ ಕೂಲಿ ಕೆಲಸ ಮಾಡಿಕೊಂಡಿದ್ದ ಮೃತ ಮಾರಕೊಂಡಪ್ಪ ತನ್ನ ಹೆಂಡತಿ ಹುಟ್ಟೂರು ದೇವನಹಳ್ಳಿ ತಾಲೂಕಿನ ಗೊಲ್ಲಹಳ್ಳಿ ಗ್ರಾಮಕ್ಕೆ ತೆರಳಲು ಕಳೆದ ರಾತ್ರಿ ಚಿಂತಾಮಣಿಯಿಂದ ಹೊರಟಿದ್ದ. ಜೊತೆಗೆ ತನ್ನ ಅಕ್ಕನ ಮಗನನ್ನ ಕರೆದುಕೊಂಡು ದೇವನಹಳ್ಳಿ ದೊಡ್ಡಬಳ್ಳಾಪುರ ರಸ್ತೆಯ ನಿರಗಂಟಪಾಳ್ಯದ ಬಳಿ ಹೋಗುವ ವೇಳೆ ರೈಲು ಆಗಮನದ ಹಿನ್ನೆಲೆ ಗೇಟ್ ಹಾಕಲಾಗಿತ್ತು. ಈ ವೇಳೆ ಅತಿ ವೇಗದಲ್ಲಿ ಬೈಕಿನಲ್ಲಿ ಬಂದ ಇವರಿಬ್ಬರು ನಿಯಂತ್ರಣ ತಪ್ಪಿ ಗೇಟಿಗೆ ಡಿಕ್ಕಿ ಹೊಡೆದು ಸ್ಥಳದಲ್ಲೇ ಇಬ್ಬರ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಅಂದಹಾಗೆ ಮೃತ ಮಾರಕೊಂಡಪ್ಪ ಅವರ ಹೆಂಡತಿ ಕಣ್ಣು ಕಾಣದೆ ಅಂಧಳಾಗಿದ್ದು, ಹುಟ್ಟಿದ ಮನೆಗೆ ಕೆಲ ದಿನಗಳಿಂದ ಹೋಗಿದ್ದಳಂತೆ. ಇವರಿಗೆ ಇಬ್ಬರು ಮಕ್ಕಳಿದ್ದು, ಮಗನಿಗೆ ಮೈಗೆ ಹುಷಾರಿರಲಿಲ್ಲ. ಹೀಗಾಗಿ ತೋಟದಲ್ಲಿ ಕೂಲಿ ಕೆಲಸ ಮುಗಿಸಿಕೊಂಡು ಮಗನನ್ನ ನೋಡಲು ಮಾರಕೊಂಡಪ್ಪ ತನ್ನ ಅಕ್ಕನ ಮಗನನ್ನ ಕರೆದುಕೊಂಡು ಹೋಗುವ ವೇಳೆ ಆತುರದಲ್ಲಿ ರೈಲ್ವೆ ಗೇಟ್ ಹಾಕಿದ್ದನ್ನ ಗಮನಿಸಿಲ್ಲ.
ಏಕಾಏಕಿ ವೇಗದಲ್ಲಿದ್ದ ಬೈಕ್ ಗೇಟ್ ಬಳಿ ನಿಯಂತ್ರಣ ತೆಗೆದುಕೊಳ್ಳಲು ಆಗದೆ ರಭಸವಾಗಿ ರೈಲ್ವೆ ಗೇಟಿಗೆ ಡಿಕ್ಕಿ ಹೊಡೆದು ಇಬ್ಬರು ಟ್ರ್ಯಾಕ್ ಪಕ್ಕದಲ್ಲಿ ಬಿದ್ದು ಜೀವ ಕಳೆದುಕೊಂಡಿದ್ದಾರೆ. ಘಟನೆ ಸಂಬಂಧ ಬೈಯಪ್ಪನಹಳ್ಳಿ ರೈಲ್ವೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮೃತದೇಹಗಳನ್ನು ದೇವನಹಳ್ಳಿ ಖಾಸಗಿ ಆಸ್ಪತ್ರೆ ಶವಾಗಾರಕ್ಕೆ ಸಾಗಿಸಿದ್ದಾರೆ. ಒಟ್ಟಾರೆ ಹೆಂಡತಿ ಮಕ್ಕಳನ್ನು ನೋಡಲೆಂದು ಹೊರಟಿದ್ದವರು ಸೀದಾ ಯಮಲೋಕಕ್ಕೆ ಸೇರಿದ್ದಾರೆ. ಒಂದು ಕಡೆ ಮಕ್ಕಳಿಬ್ಬರೊಂದಿಗೆ ಕಣ್ಣು ಕಾಣದೆ ಅಂಧಳಾಗಿರೋ ಹೆಂಡತಿ ಗಂಡ ನನ್ನನ್ನು ಕಳೆದುಕೊಂಡು ಒಂದು ಕಡೆ ಮಕ್ಕಳಿಬ್ಬರೊಂದಿಗೆ ಕಣ್ಣು ಕಾಣದೆ ಅಂಧಳಾಗಿರೋ ಹೆಂಡತಿ ಗಂಡನನ್ನು ಕಳೆದುಕೊಂಡು ಅನಾಥವಾಗಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಈ ಸಂಬಂಧ ಬೈಯಪ್ಪನಹಳ್ಳಿ ರೈಲ್ವೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಬೆಳೆ ಸಂರಕ್ಷಣೆ ಔಷಧಿಗಳಿಂದ ರೈತರಿಗೆ ಆಗುವ ಉಪಯೋಗ ಮತ್ತು ಯಾವ ಸಮಯದಲ್ಲಿ ಯಾವ ಬೆಳೆ ಬೆಳೆದರೆ ರೈತರಿಗೆ ಅನುಕೂಲ ಎಂಬ ಕುರಿತು ಚಿಕ್ಕಬಳ್ಳಾಪುರ ತಾಲೂಕಿನ ಮಂಚನಬೆಲೆ ರಸ್ತೆ ಬಳಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲೆ ದ್ರಾಕ್ಷಿ, ದಾಳಿಂಬೆ, ಸಪೋಟ, ಆಲೂಗಡ್ಡೆ ಸೇರಿದಂತೆ ವಿವಿಧ ತರಕಾರಿ ಮತ್ತು ನೂರಾರು ಬಗೆಯ ಹೂ ಬೆಳೆದು ನಾಡಿನಲ್ಲಿ ಸೈ ಎನಿಸಿಕೊಂಡಿದೆ. ಆದರೆ ಜಿಲ್ಲೆ ಹಾಗೂ ತಾಲೂಕಿನ ರೈತರಿಗೆ ಯಾವ ಸಮಯದಲ್ಲಿ ಯಾವ ಬೆಳೆ ಬೆಳೆದರೆ ಸೂಕ್ತ ಬೆಲೆ ಪಡೆಯಬಹುದು, ಯಾವ ಔಷಧಿ ಸಿಂಪಡಿಸಿದರೆ ಉತ್ತಮ ಫಸಲು ಲಭಿಸಲಿದೆ ಎಂಬಿತ್ಯಾದಿ ಸೂಕ್ತ ಮಾಹಿತಿ ಕೊರತೆಯಿಂದ ಸಾವಿರಾರು ರೈತರು ಲಕ್ಷಾಂತರ ರೂಪಾಯಿ ಕಳೆದುಕೊಳ್ಳುತ್ತಾರೆ. ಹಾಗಾಗಿ ನಗರದಲ್ಲಿ ಇಂದು ನುರಿತ ವಿಜ್ಞಾನಿಗಳಿಂದ ತಾಲೂಕಿನ ರೈತರಿಗೆ ತರಬೇತಿ ಶಿಬಿರ ಏರ್ಪಡಿಸಲಾಗಿತ್ತು. ಈ ವೇಳೆ ಮಾತನಾಡಿದ ರೈತ ಮುಖಂಡ ಅಂಗರೇಕನಹಳ್ಳಿ ರವಿ ಅವರು, ರೈತರಿಗೆ ಸೂಕ್ತ ಬೆಳೆ ಬೆಳೆಯಲು ತಾಂತ್ರಿಕತೆ ಕೊರತೆ ಇದೆ. ಸೂಕ್ಷ್ಮ ಪೋಷಕಾಂಶಗಳನ್ನು ಹೇಗೆ ನೀಡಬೇಕು, ಮಣ್ಣಿನ ಗುಣಮಟ್ಟ ಹೇಗೆ ಬೆಳೆಸಬೇಕು ಎಂಬ ಬಗ್ಗೆ ಅರಿವು ಮೂಡಿಸಬೇಕು. ಇತ್ತೀಚಿನ ದಿನಗಳಲ್ಲಿ ಲಾಭದ ದೃಷ್ಟಿಯಿಂದ ಔಷಧಿಗಳನ್ನು ಮಾರಾಟ ಮಾಡುತ್ತಿದ್ದಾರೆ. ರೈತರಿಗೆ ತಿಳುವಳಿಕೆ ಮೂಡಿಸಲು ಇಂದು ನಡೆದ ತರಬೇತಿ ಕಾರ್ಯಕ್ರಮ ಬಹಳಷ್ಟು ಯಶಸ್ವಿಯಾಗಿ ನಡೆಯಿತು ಎಂದರು. ಇವತ್ತು ಏನು ಚಿಕ್ಕಬಳ್ಳಾಪುರ ನಗರದಲ್ಲಿ RK ಫರ್ಟಿಲೈಸರ್ಸ್ ಆ್ಯಂಡ್ ಇರಿಗೇಷನ್ಸ್ ಅನ್ನೋ ಒಂದು ರೈತರ ಸಾಮಗ್ರಿಗಳನ್ನು ಸಿಗುವಂಥ ಒಂದು ಅಂಗಡಿಯನ್ನು ಈ ಹಿಂದೆ 4 ತಿಂಗಳಿಂದ ನಾವು ಪ್ರಾರಂಭ ಮಾಡಿದ್ದೇವೆ. ಇವತ್ತು ಒಲಾಗ್ರೋ ಕಂಪನಿ ಮತ್ತು RK ಫರ್ಟಿಲೈಸರ್ಸ್ ಸಹಭಾಗಿತ್ವದಲ್ಲಿ ಇವತ್ತು ರೈತರಿಗೆ ಒಂದು ತರಬೇತಿಯನ್ನು ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ರೈತರು ಭಾಳ ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಾರೆ. ಇವತ್ತು ಏನು ಮ್ಯಾನೇಜ್ಮೆಂಟ್ ಇದೆ, ಇವತ್ತು ಏನು ಯಾವ ರೀತಿ ತಾಂತ್ರಿಕತೆ ಇದೆ, ಆ ತಾಂತ್ರಿಕತೆಯನ್ನು ರೈತರಿಗೆ ತಿಳಿಸ್ಕೊಡೋಂಥ ಕೆಲಸ ಆಗಬೇಕು. ಈಗ ಭಾಳಷ್ಟು ದೊಡ್ಡ ಒಂದು ಏನು ವಾಣಿಜ್ಯ ಕ್ರಾಪ್ಗಳನ್ನು ಬೆಳೆಯುವಂಥ ಅದಕ್ಕೆ ಮುಂದೆ ಹೋಗ್ತಾ ಇದ್ದಾರೆ ರೈತರು. ಇವತ್ತೇನು ದಾಳಿಂಬೆ ಇರ್ಬೋದು, ದ್ರಾಕ್ಷಿ ಇರ್ಬೋದು, ಆಲೂಗಡ್ಡೆ ಇರ್ಬೋದು, ಟೊಮೆಟೊ ಇರ್ಬೋದು, ಎಲ್ಲ ಬೆಳೆಗಳಿಗೂ ಇವತ್ತು ಸೂಕ್ಷ್ಮಾಂಶಗಳನ್ನು ಯಾವ ರೀತಿ ಮೇಂಟೈನ್ ಮಾಡಬೇಕು, ಯಾವ ರೀತಿ ಅದನ್ನು ಕೊಡಬೇಕು, ಖರ್ಚು ಹೆಚ್ಚಿಗೆ ಆಗಿ ಲಾಭ ಕಡಿಮೆ ಆಗುವಂಥ ಒಂದು ಈ ಪರಿಸ್ಥಿತಿಯಲ್ಲಿ ರೈತರ ಆರ್ಥಿಕ ಮಟ್ಟ ಸುಧಾರಿಸಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದು ದೊಡ್ಡಬಳ್ಳಾಪುರ ಮತ್ತು ಚಿಕ್ಕಬಳ್ಳಾಪುರ ಮಾರ್ಗದ ಪ್ರಮುಖ ರಸ್ತೆ. ಧೀರಜ್ ಮುನಿರಾಜು ಶಾಸಕರಾಗಿ ಆಯ್ಕೆಯಾದ ಬಳಿಕ ಭೂಮಿ ಪೂಜೆ ನೆರವೇರಿಸಿದ ಮೊದಲ ಅಭಿವೃದ್ಧಿ ಯೋಜನೆ. ಆದರೆ ಇದೀಗ ಬರೋಬ್ಬರಿ 1.5 ವರ್ಷ ಕಳೆದರೂ ಈ ರಸ್ತೆ ಅಭಿವೃದ್ಧಿಗೆ ಮಾತ್ರ ಮುಕ್ತಿ ಸಿಕ್ಕಿಲ್ಲ. ದೊಡ್ಡಬಳ್ಳಾಪುರ ತಾಲೂಕಿನ ಐತಿಹಾಸಿಕ ರಸ್ತೆಯಾದ ರಾಜಘಟ್ಟ ಕೆರೆ ಏರಿ ರಸ್ತೆ ಅಭಿವೃದ್ಧಿಗೆ ಕಳೆದ 1.5 ವರ್ಷದ ಹಿಂದೆ ಶಾಸಕ ಧೀರಜ್ ಮುನಿರಾಜು ಭೂಮಿ ಪೂಜೆ ನೆರವೇರಿಸಿದ್ದರು. ಶಾಸಕರಾಗಿ ಆಯ್ಕೆಯಾದ ಬಳಿಕ ಮಹತ್ವಾಕಾಂಕ್ಷೆಯಿಂದ ಮೊದಲ ಬಾರಿಗೆ ತಾಲೂಕಿನ ಅಭಿವೃದ್ಧಿಯ ಯೋಜನೆಯ ಭಾಗವಾಗಿ ಈ ಕಾಮಗಾರಿಗೆ ಚಾಲನೆ ನೀಡಿದರು. ಆದರೆ ಇದೀಗ ಏರಿ ರಸ್ತೆ ಅಭಿವೃದ್ಧಿಯಾಗದೆ ಅಪಘಾತಗಳ ಸ್ಪಾಟ್ ಆಗಿ ಪರಿವರ್ತನೆಯಾಗಿದೆ.
ಕೆರೆ ಏರಿ ರಸ್ತೆಯ ಪಕ್ಕದಲ್ಲೇ ಇದ್ದ ಶತಮಾನಗಳ ಇತಿಹಾಸವುಳ್ಳ ಬೃಹತ್ ಹುಣಸೆ ಮರಗಳು ಮತ್ತು ಇತರೆ ಮರಗಳನ್ನು ತೆರವು ಮಾಡಲು 1 ವರ್ಷ ಕಳೆದಿದೆ. ಇನ್ನೂ ಮರಗಳಿದ್ದು ಮರಗಳ ತೆರವಿಗೆ ಅರಣ್ಯ ಇಲಾಖೆ, ಲೋಕೋಪಯೋಗಿ ಇಲಾಖೆಗಳ ಮಧ್ಯೆ ಸಮನ್ವಯ ಕೊರತೆ ಕಗ್ಗಂಟಾಗಿ ಮಾರ್ಪಟ್ಟ ಪರಿಣಾಮ ಕಾಮಗಾರಿ ಆಮೆಗತಿಯಲ್ಲಿ ಸಾಗಿ ಮರ ಕಡಿಯುವುದರಲ್ಲೇ ಕಾಲ ಸವಿದಿದೆ. 10ಕ್ಕೂ ಹೆಚ್ಚು ತಿರುವುಗಳನ್ನು ಹೊಂದಿರುವ ಕೆರೆ ಏರಿ ರಸ್ತೆ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಸಂಪರ್ಕದ ಮುಖ್ಯ ರಸ್ತೆಯಾಗಿದೆ. 1.5 ವರ್ಷದ ಹಿಂದೆ ಭೂಮಿ ಪೂಜೆ ನೆರವೇರಿಸಿದ ಸಮಯದಲ್ಲಿ 2.60 ಕೋಟಿ ರು ವೆಚ್ಚದಲ್ಲಿ ಅಭಿವೃದ್ಧಿ ಕೆಲಸಕ್ಕೆ ಗುದ್ದಲಿ ಪೂಜೆ ನೆರವೇರಿಸಲಾಗಿತ್ತು. ಆದರೆ ಈಗ ತಿರುವುಗಳ ಸಂಖ್ಯೆ ಹೆಚ್ಚಾಗಿರುವುದರಿಂದ ಮತ್ತಷ್ಟು ಅಗಲ ಮಾಡಿ ರಸ್ತೆ ಮಾಡುವ ಪ್ರಸ್ತಾವನೆ ಗುತ್ತಿಗೆದಾರರು ಲೋಕೋಪಯೋಗಿ ಇಲಾಖೆಗೆ ಮನವಿ ಮಾಡಿದ್ದಾರೆ. ಈ ಮೂಲಕ ಬಜೆಟ್ ಮೊತ್ತವನ್ನು ಹಿಗ್ಗಿಸುವಂತೆ ಗುತ್ತಿಗೆದಾರ ನಿಖಿಲ್ ಇಲಾಖೆಗೆ ಮನವಿ ಮಾಡಿದ್ದು, ಅನುಮೋದನೆಗೆ ಒಪ್ಪಿಗೆ ಸಿಕ್ಕ ಕೂಡಲೇ ಕಾಮಗಾರಿ ಆರಂಭಿಸಲಾಗುವುದೆಂದು ತಿಳಿಸಿದ್ದಾರೆ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಸಾಧಾರಣ ಬೆಲೆ ಮತ್ತು ಉತ್ತಮ ರಿಯಾಯಿತಿಗಳೊಂದಿಗೆ ಬೋರ್ವೆಲ್ ಕೊರೆಸಿಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಹಾಗೂ ನಮ್ಮಲ್ಲಿಯೇ ಉತ್ತಮ ಗುಣಮಟ್ಟದ ಮಾರುಕಟ್ಟೆ ಬೆಲೆಗೆ ಕೇಸಿಂಗ್ ಪೈಪ್ ಹಾಕಿಕೊಡುತ್ತೇವೆ. ಈ ಎಲ್ಲ ರಿಯಾಯಿತಿಗಳು ನಿಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರ್ ಅಮರೀಶ್, ಕಾವೇರಿ ಬೋರ್ವೆಲ್ ಏಜೆನ್ಸಿ. ಮೊಬೈಲ್ ಸಂಖ್ಯೆ 8951883365. ಕಚೇರಿ ವಿಳಾಸ ಕಾವೇರಿ ಬೋರ್ವೆಲ್ಸ್, 3ನೇ ಮಹಡಿ, KEB ಮುಂಭಾಗ, ಪೋಸ್ಟ್ ಆಫೀಸ್ ಪಕ್ಕ, BB ರೋಡ್, ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ. ಚೇತಕ್ ಎಲೆಕ್ಟ್ರಿಕಲ್ ಬೈಕ್ಸ್, ಪುನೀತ್ ಮೋಟಾರ್ ಸರ್ವಿಸ್, ಸಂತೆ ಮಾರುಕಟ್ಟೆ ಮುಖ್ಯ ರಸ್ತೆ, 1ನೇ ಅಡ್ಡ ರಸ್ತೆ, ಚಿಕ್ಕಬಳ್ಳಾಪುರ. ಇವರಿಂದ ಚಿಕ್ಕಬಳ್ಳಾಪುರದ ಜನತೆಗೆ ಸುವರ್ಣಾವಕಾಶ. ನಮ್ಮಲ್ಲಿ ಎಲ್ಲ ವಿಧವಾದ ದ್ವಿಚಕ್ರ ವಾಹನಗಳ ಎಕ್ಸ್ಚೇಂಜ್ ಮೇಳ ಏರ್ಪಡಿಸಲಾಗಿದೆ. ಡಿಸೆಂಬರ್ 12ರಿಂದ 14ರವರೆಗೆ ಭರ್ಜರಿ ಎಕ್ಸ್ಚೇಂಜ್ ಮೇಳ. ನಿಮ್ಮ ಯಾವುದೇ ಹಳೆಯ ದ್ವಿಚಕ್ರ ವಾಹನ ತಂದು ನೂತನ ಎಲೆಕ್ಟ್ರಿಕಲ್ ಬೈಕ್ ಪಡೆಯಲು ಅವಕಾಶ. ನಮ್ಮಲ್ಲಿ ಫೈನಾನ್ಸ್ ಕೂಡ ಲಭ್ಯವಿರುತ್ತದೆ. ಮತ್ತೇಕೆ ತಡ? ಕೂಡಲೇ ಭೇಟಿ ನೀಡಿ. ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ, BB ರಸ್ತೆ, ಚಿಕ್ಕಬಳ್ಳಾಪುರ. ಮಾಹಿತಿಗಾಗಿ ಕರೆ ಮಾಡಿ 8494999675ಗೆ. ಇಂದೇ ಸಂಪರ್ಕಿಸಿ, ನಿಮ್ಮ ಆರ್ಡರ್ ಬುಕ್ ಮಾಡಿ. ಇಲ್ಲವೇ ನೇರವಾಗಿ ಸಂಪರ್ಕಿಸಿ ಪುನೀತ್ ಮೋಟಾರ್ ಸರ್ವಿಸ್. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು.
ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಡಿಸೆಂಬರ್ 12ರಂದು ಶ್ರೀ ಹನುಮ ಜಯಂತಿ ಮತ್ತು ಶ್ರೀರಾಮ, ಲಕ್ಷ್ಮಣ, ಸೀತಾ, ಆಂಜನೇಯ ವಿಗ್ರಹದ ಪ್ರತಿಷ್ಠಾಪನಾ ಮಹೋತ್ಸವ ನೆರವೇರಲಿದೆ. ಅಂದು ಬೆಳಗ್ಗೆ 7:30ಕ್ಕೆ ರಾಮತಾರಕ ಹೋಮ ಹಾಗೂ ಇತರೆ ಹೋಮಗಳು ನಡೆಯಲಿದ್ದು 10:30ಕ್ಕೆ ಶ್ರೀ ಸೀತಾರಾಮ ಹಾಗೂ ವಿಗ್ರಹಗಳ ಚರ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೆಯಲಿದೆ. 12:30ಕ್ಕೆ ಮಹಾಮಂಗಳಾರತಿ, ತೀರ್ಥ ಪ್ರಸಾದ ಹಾಗೂ ಅನ್ನಸಂತರ್ಪಣೆ ಕಾರ್ಯಕ್ರಮ ಇದ್ದು 48 ದಿನಗಳ ಅಯ್ಯಪ್ಪ ಸ್ವಾಮಿಯ ಸಹಸ್ರ ಅಭಿಷೇಕ ನೇರ ಪ್ರಸಾರಕ್ಕಾಗಿ ವೀಕ್ಷಿಸಿ ನಿಮ್ಮ CTV ನ್ಯೂಸ್. ಸ್ಥಳ: ಬುದ್ಧಿವಂತನಹಳ್ಳಿ ಗ್ರಾಮ, ಮಂಚೇನಹಳ್ಳಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಸ್ವಾಗತ ಕೋರುವವರು ಆಂಜನೇಯ ಸ್ವಾಮಿ ಭಕ್ತ ಮಹಾಮಂಡಳಿ, ಬುದ್ಧಿವಂತನಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು, ಚಿಕ್ಕಬಳ್ಳಾಪುರ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, BB ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬ್ಯುಲೈಸೇಷನ್, ಹೆರಿಗೆ, ICU, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, OT ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ICU, NICU, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಕುಡಿದ ಅಮಲಿನಲ್ಲಿ ಯುವಕನಿಗೆ ಚಾಕುವಿನಿಂದ ಇರಿದು ಕೊಲೆ ಮಾಡಲು ಯತ್ನಿಸಿರುವ ಘಟನೆ ಬುಧವಾರ ತಡರಾತ್ರಿ ನಡೆದಿದೆ. ಚಿಂತಾಮಣಿ ತಾಲೂಕಿನ ಶಿಡ್ಲಘಟ್ಟ ರಸ್ತೆಯ ನಿರ್ಜನ ಪ್ರದೇಶದಲ್ಲಿ ನಡೆದಿದೆ. ಚಿಂತಾಮಣಿ ತಾಲೂಕಿನ ಶಿಡ್ಲಘಟ್ಟ ರಸ್ತೆಯ RTO ಆಫೀಸ್ ಕೂಗಲತೆ ದೂರದ ನಿರ್ಜನ ಪ್ರದೇಶದಲ್ಲಿ ಬುಧವಾರ ತಡರಾತ್ರಿ ಚಾಕುವಿನಿಂದ ಇರಿದು ವ್ಯಕ್ತಿಯ ಕೊಲೆಗೆ ಯತ್ನಿಸಲಾಗಿದೆ. ಚಿಂತಾಮಣಿ ಮೂಲದ ಸುರೇಶ್, ಚಿಕ್ಕಬಳ್ಳಾಪುರ ತಾಲೂಕು ಸೊಪ್ಪಲ್ಲಿ ಗ್ರಾಮದ ಚಂದ್ರು ಹಾಗೂ ಬೆಂಗಳೂರು ಮೂಲದ ಆನಂದ್ ಎಂಬುವರ ಮಧ್ಯೆ ಹಣ ನೀಡುವ ವಿಚಾರಕ್ಕೆ ಜಗಳವಾಗಿದೆ. ಘಟನೆ ವಿಕೋಪಕ್ಕೆ ತಿರುಗಿ ಆನಂದ್ಗೆ ಚಾಕುವಿನಿಂದ ಎದೆಗೆ ತಿವಿದು ಕೊಲೆ ಮಾಡಲು ಯತ್ನಿಸಿದ್ದಾರೆ. ವಿಷಯ ತಿಳಿದು ಸ್ಥಳಕ್ಕೆ ಗ್ರಾಮಾಂತರ ಪೊಲೀಸ್ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ಆಗಮಿಸಿ ಗಾಯಗೊಂಡಿದ್ದ ಆನಂದ್ನನ್ನು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ. ಗಂಭೀರ ಗಾಯಗೊಂಡಿದ್ದ ಆನಂದ್ರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಚಿಕಿತ್ಸೆ ಪಡೆಯುತ್ತಿರುವ ಆನಂದ್ ವಿಚಾರಣೆ ಮಾಡಿ ಮುಂದಿನ ಕಾನೂನು ಕ್ರಮ ಜರುಗಿಸಲಾಗುತ್ತಿದೆ. ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಆರೋಪಿಗಳ ಪತ್ತೆಗೆ ತಂಡ ರಚಿಸುವುದಾಗಿ ಪೊಲೀಸರು ತಿಳಿಸಿದ್ದಾರೆ. ಮನೆ ಲೀಸಿಗೆ ದುಡ್ಡು ಕೊಟ್ಟಿದ್ದೆ ಸುರೇಶು. ಆನಂದ್ ಮತ್ತು ಸುರೇಶ್ ಇಬ್ಬರು ಡ್ರೈವರ್ ಕೆಲಸ ಮಾಡ್ತಾರೆ ಆದರ್ಶ್ ಫಾರ್ಮರೇಟ್ರಲ್ಲಿ ದೇವ್ರಬಿಸ್ನಹಳ್ಳಿಯಲ್ಲಿ. ಬಟ್ ಅದು ಲೀಸಿಗೆ ದುಡ್ಡು ಕೊಟ್ಟಿರ್ತಾನೆ. ಒಂದು 15ರಿಂದ 20-25 ದಿವಸ ಒಳಗಡೆ ಆಗಿರುತ್ತೆ. ಒಂದು ತಿಂಗಳು ಟೈಮ್ ಕೇಳಿರ್ತೀವಿ ಮನೆ ಕೊಡೋದಕ್ಕೆ. ಅವನು ಏಕಾಏಕಿ ಇವತ್ತು ಬಂದು ಮನೆಯಲ್ಲೇ ನಮ್ಮ ವೈಫಿಗೆ ಹೊಡೆದ್ಬಿಟ್ಟು ಮನೆಯೂ ಕೊಟ್ಟಿಲ್ಲ, ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಗಲಾಟೆ ಮಾಡಿ ನಮ್ಮ ವೈಫಿಗೆ ಹೊಡೆದ್ಬಿಟ್ಟು ಹೋಗಿರ್ತಾನೆ. ಹೊಡೆದು ಹೋದಾಗ ನಮ್ಮ ವೈಫ್ ನನಗೆ ಫೋನ್ ಮಾಡ್ತಾಳೆ, ಎತ್ತಿರಲ್ಲ ನಾನು. ನಮ್ಮ ಫ್ರೆಂಡ್ ಒಬ್ಬರು ಫೋನ್ ಮಾಡ್ತಾರೆ. ನಮ್ಮ ಫ್ರೆಂಡ್ ಅವ್ರಿಗೆ ಹೇಳಿರ್ತಾರೆ, ಈ ಥರ ನಮ್ಮ ಬಂದು ಹೊಡೆದ್ಬಿಟ್ರಣ ಅಂತ. ಆವಾಗ ಸಮಸ್ಯೆ ಏನಂತ ಗೊತ್ತಾಗಿಲ್ಲ ಅಂತ ನಾನು ಮತ್ತೆ ನಮ್ಮ ಫ್ರೆಂಡ್ ಹೇಳಿದ್ಮೇಲೆ ಈ ಮನೆಗೆ ಫೋನ್ ಮಾಡ್ತೀನಿ ಏನಾಯಿತು ಅಂತ. ಈ ಥರ ಆನಂದ್ ಮತ್ತು ಕಾರವರು ಯಾರು ಆನಂದ್ ಮತ್ತು ಸುರೇಶ್ ಅಂತ ಬಂದು ಹೊಡೆದ್ರು ನನಗೆ, ಮನೆಯೂ ಕೊಟ್ಟಿಲ್ಲ ಬಿಟ್ಟ ನನಗೆ ಅಂತ ಹೇಳಿರ್ತಾರೆ. ಆವಾಗ ನಾನು ಇವ್ನಿಗೆ ಸುರೇಶ್ಗೆ ಫೋನ್ ಮಾಡ್ತೀನಿ ಅರ್ಧ ಗಂಟೆ ಬಿಟ್ಟು, ಏನಕ್ಕಪ್ಪ ಹೊಡೆದೆ ಅಂತ. ಅಲ್ಲ ಒಂದು ತಟ್ಟೆಯಲ್ಲಿ ಊಟ ಮಾಡಿದ್ದೀವಿ, ನಾನು ಏನಕ್ಕೆ ಹೊಡಿಲ್ಲ ಹಂಗೆ ಹಿಂಗೆ ಅಂತ ನಾವು ನೈಸ್ ಹೊಡಿತಾನೆ.
ಅವಾಗ ನಾನು ಹೇಳ್ತೀನಿ ಇವೆಲ್ಲ ಬೇಡಪ್ಪ, ಏನಕ್ಕೆ ಹೊಡೆದೆ ನೀನು ಅಷ್ಟು ಹೇಳು ಅಂತ. ಆಮೇಲೆ ನಮ್ಮ ವೈಫ್ ನನ್ನ ಮಾತು ಕೇಳಿರಲ್ಲ, ಏಕಾಏಕಿ ಹೋಗಿ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಸ್ಟೇಷನಲ್ಲಿ. ಪೊಲೀಸವ್ರು ನನಗೂ ಫೋನ್ ಮಾಡ್ತಾರೆ, ಏನಪ್ಪ ನೀನು ಅವನ ಫ್ರೆಂಡ್ ಎಷ್ಟು ವರ್ಷ ಪರಿಚಯ ನಿನಗೆ ಅಂತಾರೆ. ಸರ್ 6 ವರ್ಷ ಪರಿಚಯ ಫ್ರೆಂಡ್ ಅವನು, ನಮ್ಮ ಮನೇಲಿ ಲೀಸ್ಗಿದ್ದ ಅವನು ಅಂತ ಹೇಳಿರ್ತೀವಿ. ಅವನ್ನೆಲ್ಲ ಏನಕ್ಕಪ್ಪ ಮನೆಗೆ ಕರ್ಸ್ಕೊತೀರಾ ಅಂತ ಕೇಳ್ತಾರೆ. ಇಲ್ಲ ಸರ್ ಮನೇಲಿ ಇದ್ದೆ, ಈ ಥರ ನಾನೇನು ಊರಿಗೆ ಒಂದು ಸರಿ ಬಂದಿದ್ದ, ಆದರೆ ಹುಡ್ಕೊಬಂದು ಹಿಂಗೆ ಆಗಿದೆ ಅಂತೇಳಿದೆ. ಆಮೇಲೆ ಪೊಲೀಸವರು ಕರೆದಿರ್ತಾರೆ, ಅವನು ಕರೀತಾರೆ, ನನಗೂ ಹೇಳ್ತಾರೆ, ನೀನು ಎಲ್ಲಿದೆಯಪ್ಪ, ಈ ಥರ ಆಗಿದೆಯಲ್ಲ, ಬಾ ಇನ್ಸಿಡೆಂಟ್ ಆಗಿದೆಯಲ್ಲ ಸ್ಟೇಷನ್ ಹತ್ರ ಬಾ ಅಂತ. ಅವಾಗ ನಮ್ಮ ವೈಫ್ ಕಂಪ್ಲೇಂಟ್ ಕೊಟ್ಟು ಮನೆಗೆ ಹೋಗ್ತಾರೆ. ನಾನು ಮನೆಗೆ ಬರ್ತೀನಿ, ಒಂದು 2:30-3 ಗಂಟೆ ಹಿಂಗೆ ಮನೆಗೆ ಬಂದು ಫೋನ್ ಮಾಡ್ತೀನಿ. ಅಷ್ಟೊತ್ತಲ್ಲಿ ಅವ್ರ ವೈಫು ಮತ್ತು ನಮ್ಮ ಅತ್ತೆ ಕೂಡ ಬೆಂಗಳೂರಿಂದ ವಾಪಸ್ ಬರ್ತಾರೆ. ಅವ್ರನ್ನೂ ಕರೆಸಿರ್ತಾರೆ, ನಮ್ಮ ವೈಫು ಈ ಥರ ಆಗಿದೆ ಇನ್ಸಿಡೆಂಟು, ಬನ್ನಿ ಅವ್ನು ಬಂದು ಈ ಥರ ಹೊಡೆದಿದ್ದಾರೆ ನನ್ನ ಅಂತ ಕರೆದಾಗ ಅವ್ರ ವೈಫು ಸುರೇಶ್ ವೈಫು ಬರ್ತಾರೆ, ನಮ್ಮ ಅತ್ತೆನೂ ಬರ್ತಾರೆ. ಬಂದಾಗ ಸುರೇಶ್ನ ಕರಿತೀನಿ ನಾನೇ ಫೋನ್ ಮಾಡಿ, ಎಲ್ಲಿದೆಯಪ್ಪ ಬಾಪ ಮನೆ ಹತ್ರ, ನಾವು ನಿಮ್ಮ ವೈಫು ಬಂದವರು ನಮ್ಮ ಅತ್ತೆ ಬಂದವರು ಮಾತಾಡೋಣ ಬಾ ಅಂತ. ಆದರೆ ಅವ್ನು ಬರೋಲ್ಲ. ನಾನು ಚಿಕ್ಕಬಳ್ಳಾಪುರದಲ್ಲಿದ್ದೀನಿ, ನಾನು ಎಣ್ಣೆ ಹೊಡೆದ್ಬಿಟ್ಟಿದ್ದೀನಿ, ಫುಲ್ ಟೈಟಾಗಿದ್ದೀನಿ, ನಾನು ಬರೋಕ್ಕಾಗಲ್ಲ, 5 ನಿಮಿಷ 10 ನಿಮಿಷ ಅಂತ ಯಾಮರ್ಸ್ಕೊಂಡೆ 3 ಗಂಟೆಯಿಂದ 5:30ವರೆಗೂ ಇರ್ತಾನೆ. ಇಷ್ಟ ಆಯಿತು. ಆಮೇಲೆ ಅದ್ರ ಮೇಲೆ ಏನಾಯ್ತು ನಮಗೆ ಗೊತ್ತಿಲ್ಲ. ಅವರು ಚಿಂತಾಮಣಿಯಿಂದ ಆಗಿರೋ ವಿಷಯ ನನಗೆ ಗೊತ್ತಿಲ್ಲ ಸರ್. ನಾನು ಬ್ಯಾಕ್ ಟು ಬ್ಯಾಕ್ ಆನಂದ್ಗೂ ಮತ್ತು ಸುರೇಶ್ಗೆ ಫೋನ್ ಮಾಡ್ತೀನಿ. ಬ್ಯಾಕ್ ಟು ಬ್ಯಾಕ್ ಫೋನ್ ಮಾಡಿದಾಗ ಏನಾಗುತ್ತೆ ಅಂದರೆ ಆನಂದದ್ದು ಫೋನು ಸ್ವಿಚ್ ಆಫ್ ಬರುತ್ತೆ, ಸುರೇಶ್ದು ಸ್ವಿಚ್ ಆಫ್ ಬರುತ್ತೆ. ಸ್ವಿಚ್ ಆಫ್ ಆದಾಗ ನನಗೆ ಏನು ಕುಡಿದ್ಬಿಟ್ಟಿದ್ದೀವಿ ಅಂತ ಹೇಳಿದ್ರು ಮುಂಚೆನೇ, ಏನಾಗಿರ್ಬೋದು ಅಂತ ಬ್ಯಾಕ್ ಟು ಬ್ಯಾಕ್ ಇಬ್ಬರಿಗೂ ಟ್ರೈ ಮಾಡ್ತೀನಿ. ಸುರೇಶದ್ದು ಸ್ವಿಚ್ ಆಫೇ ಬಂದಿರುತ್ತೆ, ಆದರೆ ಆನಂದದ್ದು ಬಂದು ವೆಯ್ಟಿಂಗ್ ಕಾಲ್ ಬರುತ್ತೆ. ವೆಯ್ಟಿಂಗ್ ಕಾಲ್ ಬಂದಾಗ ಈ ಥರ ಆನಂದಿಗೆ ಯಾರೋ ಸ್ವಿಚ್ ಇದ್ದಾರೆ ಅಂತ ಹೇಳ್ಬಿಟ್ಟು ಪೊಲೀಸವರು ಅಕ್ಕಪಕ್ಕದಲ್ಲಿರೋ ಯಾರು ರಿಸೀವ್ ಮಾಡಿ ಮಾತಾಡ್ತಾರೆ, ಈ ಥರ ಬ್ಲಡ್ ಬರ್ತಾಯಿದೆ ಆನಂದಿಗೆ ಅಂತ. ಹೌದಾ ಸರ್ ಏನಾಯಿತು ಅಂತ ನಾನು ವಿಚಾರ ತಿಳ್ಕೊತೀನಿ, ಏನಾಯ್ತು ಎತ್ತಾಯ್ತು ಅಂತ ತಿಳ್ಕೊಂಡು ಅವ್ರ ಸಂಪರ್ಕದಲ್ಲಿ ನಾನು ಇರ್ತೀನಿ ಸರ್. ಸಂಪರ್ಕದಲ್ಲಿದ್ದು ಅವ್ರ ಕಾಂಟ್ಯಾಕ್ಟಲ್ಲಿ ಈ ಥರ ಆಗಿದೆ, ಇಲ್ಲ ಹಾಸ್ಪಿಟ್ಲಲ್ಲಿ ಇದ್ದರೆ ಏನಾಗ್ತಾಯಿದೆ ಸಮಸ್ಯೆ, ನಾನು ಬರ್ತಿದ್ದೀನಿ ಅಂತೇಳಿ ನಾನು ಜೈನ್ಗೆ ಅಂತ ಹೇಳಿದ್ರು. ಜೈನ್ ಹತ್ರ ಹೋದೆ, ಅಲ್ಲಿಂದ ಮತ್ತೆ ಇಲ್ಲಿ ವಾಪಸ್ ಬಂದಿದ್ದೀನಿ. ಇಷ್ಟು ವಿಚಾರ ಗೊತ್ತು. ಅದ್ರ ಮೇಲೆ ಏನಾಯಿತು, ಅವ್ರವ್ರು ಏನು ಮಾಡ್ಕೊಂಡ್ರು, ಎಲ್ಲಿ ಕುಡ್ದು ಏನು ಮಾಡ್ಕೊಂಡು ನನಗೆ ಗೊತ್ತಿಲ್ಲ. ಸಿಟಿವಿ ನ್ಯೂಸ್ ಬ್ಯೂರೋ. ವಿಶ್ವ ಮಾನವ ಹಕ್ಕುಗಳ ದಿನದ ಅಂಗವಾಗಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗುತ್ತಿರುವುದನ್ನು ವಿರೋಧಿಸಿ ನಂಜನಗೂಡಿನಲ್ಲಿ ಜನಸಂಗ್ರಾಮ ಪರಿಷತ್ನಿಂದ ಇಂದು ಮೌನ ಪ್ರತಿಭಟನೆ ನಡೆಸಲಾಯಿತು. ನಂಜನಗೂಡು ನಗರದ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮೇಣಬತ್ತಿ ಹಚ್ಚಿ ಮೌನ ಪ್ರತಿಭಟನೆ ನಡೆಸಲಾಯಿತು. ಜನಸಂಗ್ರಾಮ ಪರಿಷತ್ ರಾಜ್ಯ ಉಪಾಧ್ಯಕ್ಷ ಹಾಗೂ ಮಾನವ ಹಕ್ಕುಗಳ ಹೋರಾಟಗಾರ ಪಾಲಹಳ್ಳಿ ಪ್ರಸನ್ನ ಮಾತನಾಡಿ, ವಿಶ್ವಾದ್ಯಂತ ಮಾನವ ಹಕ್ಕುಗಳ ಉಲ್ಲಂಘನೆ ಆಗುತ್ತಿರುವುದರಿಂದ ಅಮಾನವೀಯ ದೌರ್ಜನ್ಯಗಳು ನಡೆಯುತ್ತಿವೆ. ಮಕ್ಕಳು, ಅಸಹಾಯಕರು, ವಿಕಲಚೇತನರು, ಆದಿವಾಸಿಗಳು, ಕಾರ್ಮಿಕರು, ದಲಿತರು, ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದವರ ಮೇಲೆ ನಿರಂತರವಾಗಿ ದೌರ್ಜನ್ಯಗಳು ನಡೆಯುತ್ತಿರುವುದು ಖಂಡನೀಯ ಎಂದರು. ಅನೇಕ ದೌರ್ಜನ್ಯಗಳು ಈ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ನಡೀತವೆ. ಅದು ಪೊಲೀಸ್ ದೌರ್ಜನ್ಯ ಆಗಿರ್ಬೋದು, ಮಹಿಳೆಯರ ಮೇಲೆ ಇರ್ತಕ್ಕಂಥ ದೌರ್ಜನ್ಯಗಳಾಗಿರ್ಬೋದು, ಅಸಹಾಯಕ ಮಕ್ಕಳ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳಾಗಿರ್ಬೋದು, ಇದೆಲ್ಲನೂ ಕಳಿಸಿ ಇವತ್ತು ನಾವು ಒಂದು ಸಾಂಕೇತಿಕವಾದಂಥ ಪ್ರತಿಭಟನೆಯನ್ನು, ಒಂದು ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಮತ್ತು ಸಮಾಜಕ್ಕೆ ಈ ಒಂದು ಏನು ನಡೀತಾ ಇದೆ ಅದರ ಬಗ್ಗೆ ಒಂದು ಮನವರಿಕೆ ಮಾಡಿಕೊಡಲು ಅದು ಪ್ರತಿಭಟನೆ ಮಾಡ್ತೀವಿ. ಇಂತಹ ಹೇಯ ಕೃತ್ಯಗಳನ್ನು ಖಂಡಿಸಿ ವಿಶ್ವಾದ್ಯಂತ ವಿಶ್ವ ಮಾನವ ಹಕ್ಕುಗಳ ದಿನ ಆಚರಿಸಲಾಗುತ್ತಿದೆ. ಮಾನವ ಹಕ್ಕುಗಳ ರಕ್ಷಣೆಗೆ ಕಠಿಣ ಕಾನೂನು ಇದ್ದರೂ ಮಾನವ ಹಕ್ಕುಗಳ ರಕ್ಷಣೆ ಮಾಡುವಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ವಿಫಲವಾಗಿವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಜನಸಂಗ್ರಾಮ ಪರಿಷತ್ ಗೌರವಾಧ್ಯಕ್ಷ ನಗರ್ಲೆ ಎಂ ವಿಜಯಕುಮಾರ್, ರಾಜ್ಯ ಉಪಾಧ್ಯಕ್ಷ ಪಾಲಹಳ್ಳಿ ಪ್ರಸನ್ನ, ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಪ್ರಧಾನ ಸಂಚಾಲಕ ಮಲ್ಲಹಳ್ಳಿ ನಾರಾಯಣ್, ಸಾಹಿತಿ ಮುರುಡೇಶ್ ಮೂರ್ತಿ, ತಾಲೂಕು ಸಂಚಾಲಕ ಜಯರಾಮ್, ಶಿವರಾಮ್ ಮತ್ತಿತರರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಯಾವುದೇ ಸರ್ಕಾರಿ ಕಚೇರಿ ಬೆಳಗ್ಗೆ 10 ಗಂಟೆಗೆ ತೆರೆದು ಸಾರ್ವಜನಿಕರ ಸೇವೆಗೆ ಸಿದ್ಧವಾಗಿರಬೇಕೆಂಬ ಸರ್ಕಾರದ ಆದೇಶ ಇದ್ದರೂ ಚಿಂತಾಮಣಿ ನಗರದ ಕಾರ್ಮಿಕ ಇಲಾಖೆ ಮಾತ್ರ ಕಚೇರಿ ಬಾಗಿಲು ತೆಗೆಯದೆ ನಿರ್ಲಕ್ಷ್ಯ ವಹಿಸಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಸರ್ಕಾರಿ ಆದೇಶದಂತೆ ಬೆಳಿಗ್ಗೆ 10 ಗಂಟೆಗೆ ಎಲ್ಲ ಸರ್ಕಾರಿ ಕಚೇರಿಗಳು ತೆಗೆಯಬೇಕು.
ಆದರೆ 11:15 ಆದರೂ ಚಿಂತಾಮಣಿ ಕಾರ್ಮಿಕ ಇಲಾಖೆ ಕಚೇರಿ ಮಾತ್ರ ಬಾಗಿಲು ತೆಗೆಯದೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿರುವುದು ಕಾರ್ಮಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ತಾಲೂಕಿನಲ್ಲಿ ಕಾರ್ಮಿಕರ 10 ಸಮಸ್ಯೆಗಳಿದ್ದರೂ ಅವುಗಳ ಬಗ್ಗೆ ಗಮನ ಹರಿಸದ ಅಧಿಕಾರಿಗಳು ಕರ್ತವ್ಯ ಹಾಜರಾತಿ ಸಮಯ ಮುಗಿದಿದ್ದರೂ ಕಚೇರಿಗೆ ಬೀಗ ತೆಗೆಯದೇ ಇರುವುದು ಅಧಿಕಾರಿಗಳ ಕರ್ತವ್ಯ ನಿರ್ಲಕ್ಷ್ಯಕ್ಕೆ ಸಾಕ್ಷಿಯಾಗಿದೆ. ಈ ಕುರಿತು ಕಚೇರಿ ಮುಂಭಾಗದಿಂದ ಅಧಿಕಾರಿಗಳಿಗೆ ದೂರವಾಣಿ ಕರೆ ಮಾಡಿದರೆ ಕಚೇರಿಗೆ ಬೀಗ ಜಡಿದಿದ್ದರೂ ಬೀಗ ತೆಗೆದಿದ್ದೇವೆ ಎಂದು ಸುಳ್ಳು ಹೇಳಿದ್ದು ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಸಾಕ್ಷಿಯಾಯಿತು. ಜಿಎಲ್ ಶಂಕರ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಶಿಡ್ಲಘಟ್ಟ ತಾಲೂಕು ಕಾನೂನು ಸೇವಾ ಸಮಿತಿಯಿಂದ ಡಿಸೆಂಬರ್ 14ರಂದು ರಾಷ್ಟ್ರೀಯ ಲೋಕ ಅದಾಲತ್ ಆಯೋಜಿಸಿದ್ದು, ನಾಗರಿಕರು ಸದುಪಯೋಗ ಪಡೆಯುವಂತೆ ತಾಲೂಕು ಕಾನೂನು ಸೇವಾ ಸಮಿತಿ ಅಧ್ಯಕ್ಷರು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮೊಹಮ್ಮದ್ ರೋಷನ್ ಶಾ ತಿಳಿಸಿದರು. ಶಿಡ್ಲಘಟ್ಟ ನಗರದ ನ್ಯಾಯಾಲಯದ ಆವರಣದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮೊಹಮ್ಮದ್ ರೋಷನ್ ಶಾ ಅವರು, ನಗರದ ನ್ಯಾಯಾಲಯ ಆವರಣದಲ್ಲಿ ಡಿಸೆಂಬರ್ 14ರಂದು ರಾಷ್ಟ್ರೀಯ ಲೋಕ ಅದಾಲತ್ ನಡೆಯಲಿದ್ದು, ಕೌಟುಂಬಿಕ ವ್ಯಾಜ್ಯ, ಸಿವಿಲ್, ಹಣಕಾಸಿನ ವಿಚಾರ, ಬ್ಯಾಂಕಿನಲ್ಲಿ ಸಾಲ ಪಡೆದಿರುವ ಪ್ರಕರಣ ಸೇರಿದಂತೆ ಅನೇಕ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಬಗೆಹರಿಸಿಕೊಳ್ಳಬಹುದೆಂದರು. ನ್ಯಾಯಾಲಯದಲ್ಲಿ ರಾಜಿ ಮಾಡಿಕೊಂಡರೆ ಮಾನವ ಸಂಬಂಧ ಮೌಲ್ಯಗಳು, ಶಾಂತಿ, ನೆಮ್ಮದಿಯ ವಾತಾವರಣ ಮೂಡಿ ಕಕ್ಷಿದಾರರ ಅಮೂಲ್ಯ ಸಮಯ ಮತ್ತು ಹಣ ಉಳಿಯುತ್ತದೆ. ರಾಜಿಗೆ ಯೋಗ್ಯವಾದ ಪ್ರಕರಣಗಳು ಹಾಗೂ ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ರಾಜಿ ಮಾಡಿಕೊಳ್ಳಲು ಇಚ್ಛಿಸುವ ಕಕ್ಷಿದಾರರು ಸ್ವಯಂ ಪ್ರೇರಿತರಾಗಿ ತಮ್ಮ ವಕೀಲರ ಮೂಲಕ ಅಥವಾ ಖುದ್ದಾಗಿ ಹಾಜರಾಗಿ ರಾಜಿ ಮಾಡಿಕೊಂಡು ಅವಕಾಶಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಹೇಳಿದರು. ಅವರಿಬ್ಬರಿಗೂ ಕೂಡ ಅದರಿಂದ ನೆಮ್ಮದಿ, ಸುಖ ಮತ್ತು ಅನಾವಶ್ಯಕ ಆರ್ಥಿಕ ಹೊರೆಗಳೇನಿರುತ್ತೆ ಅದು ಮೂರು ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ಈ ಒಂದು ಲೋಕ ಅದಾಲತ್ ಏನು ಹಮ್ಮಿಕೊಳ್ಳಲಾಗಿದೆ ಒಂದು ನಮ್ಮ ನ್ಯಾಯಾಲಯದ ಆವರಣದಲ್ಲಿ ದಿನಾಂಕ 14/12/24ರಂದು ದಯವಿಟ್ಟು ಎಲ್ಲ ಕಕ್ಷಿದಾರರು ಇನ್ಕ್ಲೂಡಿಂಗ್ ನಾನು ವಕೀಲರಿಗೂ ಕೂಡ ಸೇರಿದಂಗೆ ಕೇಳ್ಕೊತೀನಿ, ದಯವಿಟ್ಟು ಸಹಕಾರ ಮಾಡಿ ಆದಷ್ಟು ನಿಮ್ಮ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಿಕೊಳ್ಳಲಿಕ್ಕೆ ಮನಸ್ಸು ಮಾಡಿ ಅಂತ ನಾನು ಈ ಮೂಲಕ ಪ್ರಾರ್ಥಿಸ್ತೇನೆ. ಈ ಸಂದರ್ಭದಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಜೆ ಪೂಜಾ, ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಎ ನಾರಾಯಣಸ್ವಾಮಿ, ಕಾರ್ಯದರ್ಶಿ ಸಿಜಿ ಭಾಸ್ಕರ್ ಮತ್ತಿತರರು ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಚಿಕ್ಕಬಳ್ಳಾಪುರ ಜೈಭೀಮ್ ನಗರದ ವಿರೂಪಾಕ್ಷ ಮಾರಮ್ಮ ದೇವಿ ಪುನರ್ ಪ್ರತಿಷ್ಠಾಪನೆ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಜೈಭೀಮ್ ನಗರದಲ್ಲಿರುವ ವಿರೂಪಾಕ್ಷ ಮಾರಮ್ಮ ದೇವಾಲಯದ ಪುನರ್ ಪ್ರತಿಷ್ಠಾಪನೆ ಪೂಜಾ ಕಾರ್ಯಗಳು ಯಶಸ್ವಿಯಾಗಿ ನೆರವೇರಿದವು. ಚಿಕ್ಕಬಳ್ಳಾಪುರ ಜೈಭೀಮ್ ನಗರದ ವಿರೂಪಾಕ್ಷ ಮಾರಮ್ಮ ದೇವಿ ಪುನರ್ ಪ್ರತಿಷ್ಠಾಪನೆ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಸತತ 2 ದಿನಗಳಿಂದ ನಡೆದ ಪೂಜಾ ಕಾರ್ಯಕ್ರಮ, ಗೋಪೂಜೆ, ಸುಮಂಗಳಿಯರ ಸಮೇತ ಗಂಗಾ ಪೂಜೆ, ಕಳಶ ಸ್ಥಾಪನೆ, ವಾಸ್ತುಬಲಿ, ಪೀಠ ಪೂಜೆ, ಗಣಪತಿ ಹೋಮ, ಪ್ರಾಣ ಪ್ರತಿಷ್ಠಾಪನೆ ಹೋಮ, ಪೂರ್ಣಾವತಿ, ಕುಂಭಾಭಿಷೇಕ, ಪುಷ್ಪಾಲಂಕಾರ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು. ಜೈಭೀಮ್ ನಗರದ ನಿವಾಸಿಗಳ ಧನ ಸಹಾಯದೊಂದಿಗೆ ಈ ದೇವಾಲಯ ನಿರ್ಮಾಣವಾಗಿದ್ದು, ಇಂದು ಗ್ರಾಮ ದೇವತೆ ವಿರೂಪಾಕ್ಷ ಮಾರಮ್ಮ ದೇವಿ ಪುನರ್ ಪ್ರತಿಷ್ಠಾಪನೆ ಅದ್ದೂರಿಯಾಗಿ ನಡೆಯಿತು.
ವಿರೂಪಾಕ್ಷ ಮಾರಮ್ಮ ದೇವಿಯ ಪುನರ್ ಪ್ರತಿಷ್ಠಾಪನೆ ದರ್ಶನಕ್ಕೆ ಬೆಳಿಗ್ಗೆಯಿಂದ ವಿವಿಧ ರಾಜಕೀಯ ಮುಖಂಡರು ಪಕ್ಷಾತೀತವಾಗಿ ಬಂದು ದೇವರ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾದರು. ಇನ್ನು ಬೆಳಿಗ್ಗೆಯಿಂದಲೇ ಸಾವಿರಾರು ಭಕ್ತಾದಿಗಳು ವಿರೂಪಾಕ್ಷ ಮಾರಮ್ಮ ದೇವಿಯ ಕೃಪೆಗೆ ಪಾತ್ರರಾಗಿದ್ದರು. ಬಂದ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡಲಾಯಿತು. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ತನ್ನ ಸ್ವಂತ ಒಡವೆಗಳನ್ನು ಹಿಂದಿರುಗಿಸುವಂತೆ ಕೇಳಲು ಸಂಬಂಧಿಕರ ಮನೆಗೆ ಹೋದ ವೇಳೆ ಗೃಹಿಣಿಯನ್ನು ಕೆಳಗೆ ತಳ್ಳಿ ಹಲ್ಲೆ ಮಾಡಲು ಯತ್ನಿಸಿರುವ ಘಟನೆ ಚಿಂತಾಮಣಿ ನಗರದ ಟ್ಯಾಂಕ್ ಬಂಡ್ ರಸ್ತೆಯಲ್ಲಿ ನಡೆದಿದ್ದು, ನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಚಿಂತಾಮಣಿ ನಗರದ ವಿನೋಬ್ ಕಾಲನಿ ನಿವಾಸಿ ನಗರ ಠಾಣೆಗೆ ದೂರು ನೀಡಿದ್ದು, ತನ್ನ ಸೋದರ ಮಾವನ ಮಗನಾದ ಟ್ಯಾಂಕ್ ಬಂಡ್ ರಸ್ತೆಯ ನಿವಾಸಿ ಅಮರ್, ನಾಗೇಶ್ ರಾವ್ ಮತ್ತು ಅವರ ಪತ್ನಿ ರಮ್ಯಾ, ರಾಕೇಶ್, ನಿರ್ಮಲಾ ಎಂಬುವವರ ಮೇಲೆ ನಗರ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ತನ್ನ ಸಂಬಂಧಿ ಅಮರ್ ಅವರ ಪತ್ನಿ ರಮ್ಯಾ ಎಂಬುವವರು ಹಣದ ಅವಶ್ಯಕತೆ ಇದ್ದುದರಿಂದ ತನ್ನ ಗಂಡನಿಗೆ ತಿಳಿಯದಂತೆ ಅವರ ಒಡವೆಗಳನ್ನು ತಂದು ತನ್ನ ಖಾತೆಯಲ್ಲಿ ಖಾಸಗಿ ಫೈನಾನ್ಸ್ ಸಂಸ್ಥೆಯಲ್ಲಿ ಅಡ ಇಡುವಂತೆ ಕೋರಿದ್ದರು. ಈ ವೇಳೆ ತಮಗೂ ಹಣದ ಅವಶ್ಯಕತೆ ಇದ್ದುದರಿಂದ ರಮ್ಯಾ ತನ್ನ ಒಡವೆ ಸೇರಿಸಿ 115 ಗ್ರಾಂ ಚಿನ್ನದ ಒಡವೆಗಳನ್ನು ಇಟ್ಟು ಹಣ ಪಡೆದಿದ್ದಾರೆ. ನಂತರ ರಮ್ಯಾ ಅವರ ಪತ್ನಿ ಅಮರ್ಗೆ ವಿಷಯ ತಿಳಿದು ಒಡವೆ ಬಿಡಿಸಿಕೊಳ್ಳುವಂತೆ ಕೇಳಿ ರಮ್ಯಾ ಅವರ ಒಡವೆಗಳನ್ನು ಬಿಡಿಸಿಕೊಂಡು ಹೋಗಿದ್ದಾರೆ ಎನ್ನಲಾಗಿದೆ. ಕಳೆದ ನವೆಂಬರ್ 11ರಂದು ತನ್ನ ಒಡವೆಗಳನ್ನು ತನಗೆ ನೀಡುವಂತೆ ಅಮರ್ ಮನೆಗೆ ಹೋಗಿ ಕೇಳಿದಾಗ ಮನೆಯಲ್ಲಿದ್ದವರೆಲ್ಲ ಸೇರಿ ಹಲ್ಲೆಗೆ ಯತ್ನಿಸಿ ಪ್ರಾಣ ಬೆದರಿಕೆ ಹಾಕಿದ್ದಾರೆ ಎಂದು ನಳಿನಿ ಎಂಬುವವರು ನಗರ ಠಾಣೆಗೆ ದೂರು ನೀಡಿದ್ದಾರೆ. ಈ ವೇಳೆ ಮಾತನಾಡಿದ ನಳಿನಿ, ಅಮರ್ ಭ್ರಷ್ಟನಾಗಿದ್ದು ಮೀಟರ್ ಬಡ್ಡಿ ದಂಧೆ ನಡೆಸಿ ಅಮಾಯಕರ ಪ್ರಾಣ ಹೀರುತ್ತಿದ್ದಾನೆ ಎಂದು ಆರೋಪಿಸಿದ್ದಾರೆ. ತನ್ನ ಒಡವೆ ತೆಗೆದುಕೊಂಡು ಹೋಗಿ ತನ್ನ ಮೇಲೆಯೇ ಹಲ್ಲೆಗೆ ಮುಂದಾಗಿರುವ ಅಮರ್ ಅವರ ಪತ್ನಿ ಹಾಗೂ ಅವರ ಸಹಚರರ ಮೇಲೆ ಕಾನೂನು ಕ್ರಮ ವಹಿಸಬೇಕೆಂದು ಒತ್ತಾಯಿಸಿದರು. ಅಮರ್ ರಾಜಕೀಯವಾಗಿ ಗುರುತಿಸಿಕೊಂಡಿದ್ದು, ಕಳೆದ ತಿಂಗಳ 11ರಂದು ನೀಡಿದ ದೂರು ಕಳೆದ 2 ದಿನಗಳ ಹಿಂದೆ ಎಫ್ಐಆರ್ ಮಾಡಲಾಗಿದೆ. ನನಗೆ ನ್ಯಾಯ ದೊರೆಯದಿದ್ದರೆ ಮಹಿಳಾ ಆಯೋಗ, ಮುಖ್ಯಮಂತ್ರಿ ಮತ್ತು ಕ್ಷೇತ್ರದ ಶಾಸಕ ಎಂಸಿ ಸುಧಾಕರ್ ಅವರ ಮೊರೆ ಹೋಗುವುದಾಗಿ ಹೇಳಿದರು. ಇವರು ಅಮರ್ ನಾಗೇಶ್ ರಾವ್ ಅವರ ಧರ್ಮಪತ್ನಿ ರಮ್ಯಾಜಿ. ಈ ರಮ್ಯಾ ಅವರು ಇಂದ ನಮ್ಮ ಸಂಸಾರ, ನಮ್ಮ ಕುಟುಂಬ, ನಮ್ಮ ಮಾನ ಮರ್ಯಾದೆ ಎಲ್ಲ ಈಕೆಯಿಂದ ಬೀದಿ ಪಾಲು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೆಲ್ಲ ಏನು ಜರಗದಿಲ್ಲ. ನನ್ನ ಹೋರಾಟ ಗಲ್ಲಿಯಿಂದ ಡೆಲ್ಲಿವರೆಗೂ ಇದ್ದೇ ಇರುತ್ತೆ. ಹಾನರಬಲ್ ಚೀಫ್ ಮಿನಿಸ್ಟರ್ ಅವ್ರಿಗೆ ಎಜುಕೇಶನ್, ಹೈಯರ್ ಎಜುಕೇಶನ್ ಮಿನಿಸ್ಟರ್ ಸುಧಾಕರ್ ರೆಡ್ಡಿ ಅಣ್ಣ ಅವ್ರಿಗೂ ನಾನು ಕೇಳ್ಕೊಳ್ಳೋದು ಇಷ್ಟೇ, ನನ್ನ ಹೋರಾಟ ದಯವಿಟ್ಟು ಇಲ್ಲಿವರೆಗೂ ನಿಲ್ಲದಿಲ್ಲ. ನಾನು ಎಲ್ಲಿವರೆಗೂ ಬೇಕಾದ್ರೂ ಹೋರಾಟ ಮಾಡೋದಕ್ಕೆ ನಾನು ರೆಡಿ ಆಗಿದ್ದೀನಿ. ನನ್ನ ಈ ಸಪೋರ್ಟಿವ್ ಆಗಿ ನನ್ನ ಸತ್ಯ ನಿಜ ಆಗೋದಕ್ಕೋಸ್ಕರ ಮಹಿಳಾ ಸಂಘಟನೆಗಳು, ದಲಿತ ಸಂಘಟನೆಗಳು ಸುಮಾರು ಜನ ನನ್ನ ನಿಂತಿದ್ದಾರೆ. ಏನ್ ಪ್ರಶ್ನೆ ಮಾಡ್ತೇನೆ, ನನ್ಗೆ ಇವಳು ಒಬ್ಳೆ ಓಡಾಡ್ತಾ ಇದ್ದಾಳೆ, ಇವಳು ಇಂದು ಒಂದು ನಾಯಿ ಯಾರು ಇಲ್ಲ ಅಂತ ಹೇಳ್ತೀರಾ? ನೀನು ಚೇಳಗಳು 4-5 ಜನ ಇದಾರಲ್ಲ, ಚಿನ್ಸಂದ್ರ ನಾರಾಯಣ ಸ್ವಾಮಿ ಅವರು, ಮತ್ತೆ ಇಂದ್ರಪಲ್ಲಿ ಕೃಷ್ಣಪ್ಪನವರು, ಮತ್ತೆ ಇನ್ನು ಇಬ್ರು ಪವನ್ ಕಲ್ಯಾಣ್ ಅಲಿಯಾಸ್ ಯಾರಪ್ಪ ಹೆಸರೇನು, ಅಮರ್, ಆರ್ಕೆಸ್ಟ್ರಾ ಅಮರ್, ಅವ್ರಿಗೆಲ್ಲ ಹೇಳು ನಿನ್ ಚೇಲಗಳಿಗೆ, ನಿನ್ ಮುಂದೆ ದುಡ್ಡು ಇಸ್ಕೊಂಡು ಹಿಂದೆ ಬಂದ್ಬಿಟ್ಟು ನಿಮ್ಮ ಅಮ್ಮನ್ನ ಬೈದಿದ್ದಾರೆ. ಜ್ಞಾಪಕ ಇಟ್ಕೋ. ನನಗಂಗಲ್ಲ, ನನ್ನ ಪ್ರೀತಿ ವಿಶ್ವಾಸಕ್ಕೆ ಬಾಯಿ ಒಳ್ಳೇದಾದ್ರೆ ಊರು ಒಳ್ಳೇದಾಗುತ್ತೆ ಅನ್ನೋದು ನಿನಗೆ ಪದೇ ಪದೇ ನಾನು ಹೇಳಬೇಕಾಗುತ್ತೆ. ಇಲ್ಲಿ ನನ್ನ ಹೋರಾಟ ನಿಲ್ಲದಿಲ್ಲ. ನೀನ್ ಯಾವುದೇ ಕಾರ್ಯಕ್ರಮಗಳಲ್ಲೂ ಭಾಗವಹಿಸಿದ್ರು ನೀನು ಸುಧಾಕರ್ ಅಣ್ಣ ಪಕ್ಕದಲ್ಲಿ ಕುತ್ಕೊಳ್ಳೋದಕ್ಕೆ ನೀನು ಅರ್ಹನೇ ಅಲ್ಲ. ಜಿಎಲ್ ಶಂಕರ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ.
ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸ್ಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್ 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, ಒಂದು ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ, ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು.
ಕಳೆದ ಹಲವು ವರ್ಷಗಳಿಂದ ಒಳಚರಂಡಿ ಸಮಸ್ಯೆ ಇದ್ದು ಹಲವು ಬಾರಿ ಮನವಿ ಮಾಡಿದರೂ ನಗರಸಭೆ ಗಮನ ಹರಿಸಿಲ್ಲ. ಇದರಿಂದ ನಾಗರಿಕರಿಗೆ ತೊಂದರೆಯಾಗುತ್ತಿದ್ದು ಸಮಸ್ಯೆ ಬಗೆಹರಿಸಿಕೊಡುವಂತೆ ಅರಸೀಕೆರೆ ನಗರಸಭೆ ಆಯುಕ್ತರಿಗೆ ಮಲ್ಲೇಶ್ವರ ನಗರ 9ನೇ ವಾರ್ಡ್ ಹಾಗೂ ಕಾಳನಗೊಪ್ಪಲು 10ನೇ ವಾರ್ಡ್ ನಿವಾಸಿಗಳು ಮನವಿ ಮಾಡಿದರು. ಅರಸೀಕೆರೆ ನಗರಸಭೆ ಮಾಜಿ ಸದಸ್ಯ ಈಶ್ವರ್ ಮಾತನಾಡಿ, ಸುಮಾರು 5 ವರ್ಷಗಳಿಂದ ಮಲ್ಲೇಶ್ವರ ನಗರದಿಂದ ಕಾಳನಕೊಪ್ಪಲು ನಗರಕ್ಕೆ ಸಂಚರಿಸುವ ರಸ್ತೆಯಲ್ಲಿ ಒಳಚರಂಡಿ ನಿರ್ಮಾಣ ಆಗದ ಕಾರಣ ಮಲ್ಲೇಶ್ವರ ನಗರದ ಯುಜಿಡಿ ನೀರು ಕಾಳನಕೊಪ್ಪಲು ಕೆರೆಯ ಹತ್ತಿರ ಅವೈಜ್ಞಾನಿಕವಾಗಿ ಮಾಡಿರುವ ಯುಜಿಡಿಯಿಂದ ಸ್ಥಗಿತಗೊಂಡಿದೆ. ಇದರಿಂದ 9ನೇ ವಾರ್ಡ್ ಮತ್ತು 10ನೇ ವಾರ್ಡ್ನ ನಿವಾಸಿಗಳಿಗೆ ಆರೋಗ್ಯದ ಸಮಸ್ಯೆ ಆಗಿದೆ ಎಂದರು. ಆಯುಕ್ತ ಕೃಷ್ಣಮೂರ್ತಿ ಮನವಿ ಸ್ವೀಕರಿಸಿ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದರು. ಬೀದರ್ ನಗರದಲ್ಲಿ ಅಯ್ಯಪ್ಪ ಸ್ವಾಮಿ ವಿಶೇಷ ಪಡಿಪೂಜೆಯನ್ನು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ನೆರವೇರಿಸಿದರು. ಕೆಐಎಡಿಬಿ ಆವರಣದಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಮಕರ ಸಂಕ್ರಮಣದಂದು ಕೇರಳದ ಮಲೈ ಮಾದೇಶ್ವರ ಬೆಟ್ಟದ ಮೇಲಿರುವ ಅಯ್ಯಪ್ಪ ಸ್ವಾಮಿ ಜಾತ್ರಾ ಮಹೋತ್ಸವಕ್ಕೆ ತೆರಳುತ್ತಾರೆ. ವಿಶೇಷ ಪಡಿಪೂಜೆ ನೆರವೇರಿಸಿ ಪ್ರಸಾದ ವಿತರಣೆ ಮಾಡಿದರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಚಿಕ್ಕಮಗಳೂರು ಜಿಲ್ಲೆಯ ಕಡೂರಿನ ಹಿರೇನೆಲ್ಲೂರು ಶ್ರೀನಿವಾಸ ಸ್ವಾಮಿ ಹಾಗೂ ಅವರ ತಂಡದಿಂದ ಭಜನೆ ಹಾಗೂ ಸಂಗೀತ ಕಾರ್ಯಕ್ರಮ ನಡೆಸಲಾಯಿತು. ಚಿಕ್ಕಬಳ್ಳಾಪುರ ತಾಲೂಕಿನ ಅಂಕಣಗೊಂದಿ ಗ್ರಾಮದಲ್ಲಿ ಶ್ರೀ ಮುನೇಶ್ವರ ಸ್ವಾಮಿ 7 ಮಂದಿ ಅಕ್ಕಮಗಾರರು ಹಾಗೂ ಗಂಗಮ್ಮದೇವಿಗೆ ವಿಶೇಷ ಅಲಂಕಾರ, ಪೂಜೆ ಮತ್ತು ತೀರ್ಥಪ್ರಸಾದ ವಿನಿಯೋಗ ನಡೆಯಿತು. ಅಂಕಣಗೊಂದಿ ಗ್ರಾಮದ ಶ್ರೀ ಮುನೇಶ್ವರ ಸ್ವಾಮಿ 7 ಮಂದಿ ಅಕ್ಕಮಗಾರರು ಹಾಗೂ ಗಂಗಮ್ಮದೇವಿ ಸನ್ನಿಧಿಗೆ ಬಂದ ಭಕ್ತರು ವಿಶೇಷ ಪೂಜೆ ನೆರವೇರಿಸಿದರು. ಮುನೇಶ್ವರ ಸ್ವಾಮಿ ತಲೆ ಮೇಲೆ ಹೂವಿಟ್ಟು ಬಲಗಡೆ ಬಿದ್ದರೆ ಒಳ್ಳೆಯದಾಗುತ್ತೆ, ಎಡಗಡೆ ಬಿದ್ದರೆ ಆ ಕೆಲಸ ಆಗೋದಿಲ್ಲ ಎಂಬ ಭಕ್ತರ ನಂಬಿಕೆ. ಅದರಲ್ಲೂ ಬಂದ ಭಕ್ತರು ದೇವರಲ್ಲಿ ಸಂತಾನ, ನಾಗದೋಷ, ಗಾಳಿ ಹಾಗೂ ಭಕ್ತರಿಗೆ ಆಗದ ಕೆಲಸವನ್ನು ದೇವರಿಗೆ ಒಪ್ಪಿಸಿದರೆ ಕೆಲವೇ ದಿನಗಳಲ್ಲಿ ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಪ್ರತಿ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಗೆ ಶ್ರೀ ಮುನೇಶ್ವರ ಸ್ವಾಮಿ ಹಾಗೂ ಗಂಗಮ್ಮ ದೇವಿ ಮೆರವಣಿಗೆ ಇರುತ್ತದೆ. ತಮಿಳುನಾಡಿನ ಫೆಂಗಲ್ ಚಂಡಮಾರುತದ ಹೊಡೆತಕ್ಕೆ ಸಿಲುಕಿರುವ ಪ್ರದೇಶಗಳ ಸಂತ್ರಸ್ತರಿಗೆ ಪರಿಹಾರ ಸಾಮಗ್ರಿಗಳನ್ನು ಶ್ರೀ ಮಹಾರಾಜ ಜಪಾನಂದ ಸ್ವಾಮೀಜಿಗಳು ನೀಡುವ ಮೂಲಕ ತಮ್ಮ ಸೇವಾ ಕಾರ್ಯಗಳನ್ನು ಮುಂದುವರಿಸಿದ್ದಾರೆ. ಪಾಂಡಿಚೇರಿ, ಕೃಷ್ಣಗಿರಿ, ತಿಂಡಿವನಂ, ವಿಲ್ಲುಪುರಂ, ತಿರುವಣ್ಣಾಮಲೈ ಪ್ರದೇಶಗಳ ಸಂತ್ರಸ್ತರಿಗೆ ಪರಿಹಾರ ಸಾಮಗ್ರಿಗಳನ್ನು ನೀಡಲಾಗುತ್ತದೆ. ಹೊಸ ಸೀರೆ, ಪಂಚೆ, ಟವಲ್, ಬೆಡ್ಶೀಟ್ ಹಾಗೂ ಅಕ್ಕಿ, ಬೇಳೆ, ಸಾಂಬಾರ್ ಪದಾರ್ಥಗಳು, ಸೋಪು ಇತ್ಯಾದಿ ನೀಡಲಾಗುತ್ತಿದೆ. ಪಾವಗಡದ ಶ್ರೀ ರಾಮಕೃಷ್ಣ ಸೇವಾಶ್ರಮದ ಆವರಣದಲ್ಲಿ ಭಕ್ತರೆಲ್ಲರೂ ಸೇರಿ ಸಾವಿರಾರು ಚೀಲಗಳನ್ನು ಅಣಿ ಮಾಡುತ್ತಿದ್ದಾರೆ. ಕಳೆದ ಡಿಸೆಂಬರ್ನಿಂದ ಸುಮಾರು 25,000 ಜನರಿಗೆ ಸುಮಾರು 4 ಕೋಟಿ ರುಗಳ ಪರಿಹಾರ ಸಾಮಗ್ರಿಗಳನ್ನು ಕೇರಳ, ಉತ್ತರ ಕರ್ನಾಟಕ, ಆಂಧ್ರಪ್ರದೇಶದಲ್ಲಿ ಹಂಚಲಾಗಿದೆ. ಇದೀಗ ಮತ್ತೆ ತಮಿಳುನಾಡಿನ ಸಾವಿರಾರು ಜನರಿಗೆ ಶ್ರೀ ರಾಮಕೃಷ್ಣ ಸೇವಾಶ್ರಮ, ಪಾವಗಡದ ಸ್ವಯಂ ಸೇವಕರು ಹಾಗೂ ಸ್ವಾಮಿ ವಿವೇಕಾನಂದ ತಂಡ ಕೆಲಸ ಮಾಡುತ್ತಿದ್ದಾರೆ. ವಿಜಯಪುರದ ಇತಿಹಾಸ ಪ್ರಸಿದ್ಧ ಮೂಡಲ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ 39ನೇ ವಾರ್ಷಿಕೋತ್ಸವ, ಅದ್ದೂರಿ ಶ್ರೀರಾಮ ಸಪ್ತಾಹ ಮತ್ತು ರಾಮಕೋಟಿ ಭಜನೆ ವಿಜೃಂಭಣೆಯಿಂದ ನಡೆಸಲಾಗುತ್ತಿದೆ. ವಿಜಯಪುರ ರೇಣುಕಾ ಯಲ್ಲಮ್ಮ ದೇವಾಲಯ ಬಳಿ ಇರುವ ಮೂಡಲ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಭಜನೆ ಕಾರ್ಯಕ್ರಮ ಕಳೆದ 3 ದಿನಗಳಿಂದ ನಡೆಯುತ್ತಿದ್ದು, ನಾಳೆ ರಾಮ ಸಪ್ತಾಹ ಮುಕ್ತಾಯಗೊಳ್ಳಲಿದೆ. ಹನುಮಾನ್ ಜಯಂತಿ ಅದ್ದೂರಿಯಾಗಿ ನಡೆಸಲಾಗುತ್ತಿದೆ ಎಂದು ಮೂಡಲ ಆಂಜನೇಯ ಸ್ವಾಮಿ ದೇವಾಲಯದ ಆಡಳಿತ ಮಂಡಳಿ ತಿಳಿಸಿದೆ. ಹನುಮ ಜಯಂತಿ ಪ್ರಯುಕ್ತ ವಿಶೇಷ ಪೂಜೆ, ಹೋಮಗಳು ನಡೆಯುತ್ತಿದ್ದು, ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಅಂಗನವಾಡಿ ನೌಕರರಿಂದ ಅಹೋರಾತ್ರಿ ಧರಣಿ ಎಚ್ಚರಿಕೆ. ಡಿಸೆಂಬರ್ 17, 18ರಂದು ಅಹೋರಾತ್ರಿ ಪ್ರತಿಭಟನೆ. ಅಂಗನವಾಡಿ ಕಾರ್ಯಕರ್ತೆಯರ ಸಮಸ್ಯೆಗಳ ಪರಿಹಾರಕ್ಕೆ ಆಗ್ರಹ.
ತಡರಾತ್ರಿ ರೈಲ್ವೆ ಗೇಟ್ಗೆ ಬೈಕ್ ಡಿಕ್ಕಿಯಾಗಿ ಸ್ಥಳದಲ್ಲಿಯೇ ಇಬ್ಬರ ಸಾವು. ಅಪಘಾತದ ರಭಸಕ್ಕೆ ಬೈಕಿನಲ್ಲಿದ್ದವರ ದಾರುಣ ಸಾವು. ರೈಲ್ವೆ ಗೇಟ್ ಹಾಕಿದರೂ ಅತಿ ವೇಗ ತಂದಿತ್ತು ಪ್ರಾಣಕ್ಕೆ ಕುತ್ತು. ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ. ಚಿಕ್ಕಬಳ್ಳಾಪುರ ತಾಲೂಕಿನ ತೋಟಗಾರಿಕಾ ರೈತರಿಗೆ ಅರಿವು ಕಾರ್ಯಕ್ರಮ. ಕೀಟನಾಶಕ ಸಿಂಪಡಣೆ, ಉತ್ತಮ ಬೆಲೆ ಸಿಗಲು ಬೆಳೆ ಬೆಳೆಯುವ ಕಾಲದ ಬಗ್ಗೆ ಜಾಗೃತಿ. ಮಂಚಿನಬೆಲೆ ಸಮೀಪ ನಡೆದ ರೈತ ತರಬೇತಿ ಶಿಬಿರ. ಭೂಮಿ ಪೂಜೆ ಆಗಿ 1.5 ವರ್ಷ ಕಳೆದರೂ ರಸ್ತೆ ಕಾಮಗಾರಿ ಇನ್ನೂ ಮುಗಿದಿಲ್ಲ. ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಸಂಪರ್ಕ ರಸ್ತೆ ಕಾಮಗಾರಿ ಆಮೆಗತಿಯಲ್ಲಿ ಮರಗಳ ತೆರವು ಸಮಸ್ಯೆ ಆಯಿತೆ. ರಾಜಘಟ್ಟ ಕೆರೆ ಏರಿ ರಸ್ತೆ ಅಗಲೀಕರಣಕ್ಕೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.